ಗೋಪಿ 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 ಊರವರೆಲ್ಲ ಎದ್ದು ಹಬ್ಬ ಮಾಡ್ತಾವ್ರೆ. ಇನ್ನೂ ನಿನ್ ಬೆಳಕ್ ಹರಿಲಿಲ್ವಾ ಗೋಪಿ? ಏಟತ್ತ ಮಲ್ಗೋದೆ ನನ್ ಕಂದ, ಹೇಳು ಮೇಕೆ. ಅಯ್ಯ, ಇವನ್ ನೆಗದ್ ಬಿದ್ದ ನೆಲ್ಲಿಕಾಯಾಗ ಈಟ್ ಬೆಳಗ್ಗೆನೆ ಎದ್ದು ಎಲ್ಲ ಹಾಳಾಗೋದ. ಯಾಕೆ? ಅಯ್ಯೋ ಹುಚ್ಚು ಮುಂಡದ. ಇವತ್ತು ಗೋಕುಲಾಷ್ಟಮಿ. ಕೃಷ್ಣ ಮತ್ರಲ್ಲಿ ಆಟ ಆಡಿದ್ರೆ ನೀನ್ ಕೆಸರಲ್ಲಿ ಆಟ ಆಡ್ ಬಂದಿದ್ಯಲ್ಲೋ. ಅವನಿಗಿಂತ ನಾನು ಎಷ್ಟೋ ವಾಸಿ, ಬರೇ ಕೆಸರಲ್ಲಿ ಆಟ ಆಡ್ಬಿಟ್ಟು ಬಂದಿದ್ದೀನಿ. ಕೃಷ್ಣ ಮಣ್ಣನ್ನೇ ತಿನ್ಸಿದ್ದ. ಚೇಷ್ಟೆ ಸಾಕು, ಬೇಗ ಸ್ನಾನ ಮಾಡೋ, ಪೂಜೆ ಮಾಡಿ ಅಂತೆ. ನಿನ್ಗಿಷ್ಟವಾದ ತಿಂಡಿ, ಕಜ್ಜಾಯ, ಬೆಣ್ಣೆ ಎಲ್ಲ ಇಟ್ಟಿದ್ದೀನಿ, ಬಾ. ನನ್ ಮುದ್ದು ಅಮ್ಮ. ಮುಟ್ಬೇಡ ಕಣೋ. ಮುಟ್ಬಿಡ್ತೀನಿ. ಸ್ನಾನ ಮಾಡಿದೀನಿ, ಪೂಜೆ ಮಾಡ್ಬೇಕು. ಇದ್ ಕಡೆ ಇರಲ್ಲ, ಬಿದ್ ಕಡೆ ಹಾಕಲ್ಲ. ಏನ್ ಹುಡ್ಗಾನ ನನ್ ಬಂಗಾರ. ಶಾಂತವ್ವ, ಕಮಲಮ್ಮ, ಅಕ್ಷತೆ ಹಾಕಿ ನಮ್ ಗೋಪಿಗೆ ಆಶೀರ್ವಾದ ಮಾಡಿ. ಇವತ್ತೇ ಇವನ್ ಹುಟ್ಟಿದ್ದಬ್ಬ. ಇವನ್ ಹುಟ್ಟಿದ್ದಕ್ಕೆ ಗೋಕುಲಾಷ್ಟಮಿ ಬಂದಿದ್ರವ. ಅದಕ್ಕೆ ಅಲ್ವಾ ನಮ್ಮಮ್ಮ ನಂಗೆ ಗೋಪಿಕೃಷ್ಣ ಅಂತ ಹೆಸರಿಟ್ಟಿದ್ದು. ನನ್ ಚಿನ್ನ. ನೀವೆಲ್ಲ ಪ್ರತಿದಿನ ತಪ್ಪದೆ ಸ್ಕೂಲಿಗೆ ಬರ್ಬೇಕು. ಚೆನ್ನಾಗಿ ಓದಿ ವಿದ್ಯಾವಂತರಾಗ್ಬೇಕು. ಹೋಗ್ರು ಹೋಗ್ರು ಯಾಕಪ್ಪ, ಯಾಕೆ ಬೆಲ್ ಹೊಡೆದಿದ್ದು? ನಾನ್ ಬೆಲ್ ಹೊಡಿದೇ ಇದ್ರೆ ನೀವು ಹುಡುಗನ್ ಹೊಡಿತೀರ, ಅದಕ್ಕೆ. ಹುಡುಗರನ್ನ ಹೊಡಿತಾರೆ ಅಂತ ಯಾರು ಹೇಳಿದ್ದು? ಯಾರೇನ್ ಹೇಳ್ಬೇಕು? ಮೊದ್ಲಿದ್ ಮೇಡಮ್ ಹೊಡಿತಿರ್ಲಿಲ್ವಾ? ಅದೇ ರೀತಿ ನೀವು ಹೊಡಿತೀರ. ನನ್ ಕೆಲ್ಸ ಆಯ್ತು, ನಾನು ಬರ್ತೀನಿ. ನಿಂತ್ಕೋ. ನಾನಿಲ್ ಬಂದಿರೋದು ಹುಡುಗರನ್ನ ಹೊಡಿಯಕ್ಕಲ್ಲ, ಚೆನ್ನಾಗ್ ಪಾಠ ಹೇಳೋಕೆ. ಅಷ್ಟೇ ಅಲ್ಲ, ಮಕ್ಕಳ ಆರೋಗ್ಯಕ್ಕೋಸ್ಕರ ಮಧ್ಯಾಹ್ನದ ಊಟ ಸಹ ಏರ್ಪಾಟ್ ಮಾಡಿದೀವಿ. ಲೇ ಅನ್ನಕ್ ಹೆಂಡ್ತಿನೇ ಇಲ್ಲ, ಮಗನ ಹೆಸರು ಮಂಜುನಾಥ ಅಂತೆ. ರೇಷನ್ ಎಲ್ಲ, ಊಟ ಹೆಂಗ್ ಹಾಕ್ಸ್ತೀರಾ? ರೇಷನ್ ಯಾಕಿಲ್ಲ? ಸರ್ಕಾರದವ್ರು ಸಪ್ಲೈ ಮಾಡ್ತಿದಾರಲ್ಲ. ಸರ್ಕಾರದವ್ರು ಕೊಟ್ಬಿಟ್ರೆ ಊಟ ಸಿಕ್ಬಿಡ್ತದ? ನಿಮ್ ಗಾದೆ ಗೊತ್ತಿಲ್ವಾ? ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ. ಸರ್ಕಾರದವ್ರು ಕೊಡ್ತಿರೋ ರೇಷನ್ಗೆ ಅಡ್ಡಿ ಮಾಡ್ತಿರೋರು ಯಾರು? ನಿಮ್ಗಿನ್ನೂ ಗೊತ್ತಿಲ್ವಾ? ಬನ್ನಿ ತೋರಿಸ್ತೀನಿ. ನೋಡಿ, ಏನದು? ಏನ್ ಮಾಡ್ತಾ ಇದೀಯ ಅಲ್ಲಿ? ಏನೂ ಇಲ್ಲ, ಮೇಡಮ್ ಅವ್ರ ಗೋಡಾನಲ್ಲಿ ಏನಿದೆ ಅಂತ ಕೇಳಿದ್ರು, ಅದಕ್ಕೆ ತೋರಿಸ್ದೆ. ನಮಸ್ಕಾರ ಮೇಡಮ್. ನಾನು ಇವರು ಆ ಕಡೆ ಬೀದಿಲ್ ದೊಡ್ಡ ಮಡಿ ಮನೆ ಕಟ್ಟಿಲ್ವಾ, ಅದ್ರ ಮಾಲೀಕರು. ಇವ್ರ ಅಪ್ಪ ಕೂಲಿ ಮಾಡ್ಕೊಂಡಿದ್ರು. ತಾತ ಅಲೆಮಾರಿ ಜನಾಂಗದವರು. ಇಲ್ಲಿಗೆ ಬಂದು ಸುಮ್ಕಿರೋ ಮೇಡಮ್ನವ್ರೆ, ನಾನು ಗಿರಿಯಪ್ಪ ಅಂತ, ಈ ಊರಿನ ಪಂಚಾಯತಿ ಮೆಂಬ್ರು. ನೀವ್ ಸಿಕ್ಕಿದ್ದು ಒಳ್ಳೇದಾಯ್ತು. ಸ್ಕೂಲ್ ಹುಡುಗರಿಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಸರ್ಕಾರದವ್ರು ಕೊಟ್ಟಿರೋ ರೇಷನ್ ಎಲ್ಲ ಇಲ್ಲಿ ಬಚ್ಚಿಟ್ಟಿದಾರಲ್ಲ. ಮೇಡಮ್ ಅವ್ರೆ, ಬಚ್ಚಿಟ್ಟಿದ್ ಇವ್ರೇ. ಮುಚ್ಚಬಾಯ್. ತಪ್ಪಾಯ್ತು, ಇವ್ರೊಬ್ರೇ ಅಲ್ಲ, ಇವ್ರ ಜೊತೆ ಕೃಷ್ಣಪ್ಪ, ರಾಮಾಚಾರಿ, ನಂಜಪ್ಪ ಅಂತ ಇನ್ನೂ 3 ಜನ ಅವ್ರೆ. ಅಯೋಗ್ಯ ನನ್ ಮಗನೇ, ನೀನ್ ಯಾರು ಕರೆದವರು? ಶುದ್ಧ ತರ್ಲೇ ನನ್ ಮಗ ಮೇಡಮ್ನವ್ರೆ. ಇವ್ನ ಮಾತ್ ನಂಬೇಡಿ, ಇದ್ರಲ್ಲಿ ನನ್ ಕೈವಾಡ ಏನೂ ಇಲ್ಲ. ನಾಗಣ್ಣವರು ಏನೋಗಿರಿ ಅದು? ಏನಿಲ್ಲ ಗೌಡ್ರೆ, ಅದು ಅದು ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ. ನಮ್ ಮಳೆ ಮನೆ ಐತಲ್ಲ, ಹಂಚ್ಕಾಯಿ ಆಡ್ಸಿ, ಸುಣ್ಣ ಬಣ್ಣ ಮಾಡಿಸಿ ಅಚ್ಕಟ್ ಮಾಡ್ಸಿವ್ನಿ. ಇನ್ಮೇಲೆ ನೀವು ಅಲ್ಲೇ ಬಂದಿದ್ ಬಿಡ್ಬೋದು. ಎಲ್ಲೋ ಒಂದ್ ಕಡೆ ಇದ್ರಾಯ್ತು ಬಿಡಿ. ಅಂದ್ಹಾಗೆ ಸ್ಕೂಲ್ ಹುಡುಗರ ರೇಷನ್ ಅದೇ ಗೌಡ್ರೆ, ಸರ್ಕಾರದವ್ರು ಕೊಟ್ಟರು ರೇಷನ್ ನಿಮ್ ಮಗ ಲಂಕೇಶಪ್ಪನವರು ಇಲ್ಲೇ ಇಟ್ಟಿರಿ, ನಿಧಾನವಾಗಿ ವಿಲೇವಾರಿ ಮಾಡೋಣ ಅಂದ್ರು. ವಿಲೇವಾರಿ ಅಂತದಯ್ಯ?
ಸರ್ಕಾರದವರು ಮಕ್ಳು ಕೊಟ್ಟಿರೋದು ಮಧ್ಯಾಹ್ನದ ಹೊತ್ತು ಊಟಕ್ಕೆ ಅಂತ ಅದನ್ನ ತಗೊಂಬಂದು ಇಲ್ಲಾಕೆ ಇಡ್ಸಿದಿರಾ? ಅಲ್ಲ ಗೌಡ್ರೆ, ಲಂಕೇಶಪ್ಪನವರು ಆ ನನ್ನ ಮಗ ಯಾವನೇ ಇದ್ರಲ್ಲೆಲ್ಲ ತಲೆ ಹಾಕೋಕೆ? ಅವನ್ ಬರ್ಲಿ ತಡಿ, ಅವನ್ ಮಗಕ್ಕೆ ಕ್ಯಾಕರ್ಸಿ ಹೋಗಿತೀನಿ. ಮೊದ್ಲು ಇದನ್ನೆಲ್ಲ ತಗೊಂಡೋಗಿ ಸ್ಕೂಲ್ ರೂಮ್ ಆಗಿಡ್ಸಿ. ಮೇಡಮ್ ಅವರೇ, ಏನೋ ತಿಳಿದಲ್ಲೇ ಅಚಾತುರ್ಯ ನಡೆದೋಯ್ತು. ಇದನ್ನೆಲ್ಲ ನಾನ್ ಸರಿಪಡಿಸ್ತೀನಿ, ನೀವ್ ಹೋಗ್ರವಾ, ಹೋಗಿ. ಸರಿ, ಬಾ ಹೋಗೋಣ. ಲೇ ಗಿರಿಯ, ಅವೇಗ್ ನನ್ನ ಮಕ್ಳ, ನಿಮ್ಮನ್ನೆಲ್ಲ ಪಂಚಾಯತಿ ಮೆಂಬರ್ ಮಾಡಿ ಊರ್ನ ಉದ್ಧಾರ ಮಾಡ್ರಪ್ಪ ಅಂತ ನಾನು ಬಿಟ್ರೆ ನನ್ನ ಹೆಸರಿನ ಜೊತೆಗೆ ಊರ್ನೇ ನುಂಗಾಕ್ತಾ ಇದ್ದೀರಾ. ನಿಮ್ಗ್ ಗೊತ್ತಿಲ್ಲ, ಗೌಡ್ರು ಪಾಪ ಬಹಳ ಒಳ್ಳೆಯವರು. ಅವ್ರ ಜೊತೆಗಿದಾರಲ್ಲ ಎಲ್ಲ ಕಂತ್ರಿಗಳು. ಅದೇನೋ ಗಾದೆ ಹೇಳ್ತಾರಲ್ಲ, ಬೇಲಿನೇ ಹೊಲ ಮೇದಾಗೆ ಸರ್ಕಾರದ ರೇಷನ್ನ ಗೋಡನ್ ನುಂಗ್ತದೆ, ಗೋಡನನ್ನ ಮೆಂಬರ್ಗಳು ನುಂಗ್ತಾರೆ, ಮೆಂಬರ್ಗಳನ್ನ ಗೌಡ್ರ ಮಗ ಲಂಕೇಶ್ ನುಂಗ್ತಾನೆ. ಅದಕ್ಕೆ ಶಿಶುನಾಳ್ ಶರೀಫ್ ಅಜ್ಜ ಹೇಳಿರೋದು. ಅಪ್ಪ, ಏನೇ ರಾಧ, 2 ಕಿಲೋಮೀಟರ್ ಅಷ್ಟು ದೂರ, ಅದು ಈ ಮಣ್ ರೋಡಲ್ಲಿ ಇಷ್ಟು ದೊಡ್ಡ ಸೂಟ್ ಕೇಸ್ನ ಹೊತ್ಕೊಂಡು ಹೇಗೆ ಹೋಗಿ ಊರ್ ಸೇರೋದು? ನನ್ನ ಕೈಯಲ್ಲಾಗಲ್ಲಪ್ಪ ನಡಿಯಕ್ಕೆ. ಏನೇ ರಾಧ, ಇಲ್ಲೊಬ್ರು ಕೂಲಿಯವ್ರು ಸಹ ಇಲ್ವಲ್ಲೇ? ಇದೇನ್ ಸಿಟಿ ಅನ್ಕೊಂಡೇನು? ಅಲ್ಲಿ ಇಲ್ಲಿ ಕೂಲಿಯವ್ರು ಸಿಗೋಕೆ. ಅಲ್ಲೋಡ್ರಿ. ಏಯ್ ಕೋಣಂತಮ್ಮ, ಬಾಯಿಲಿ. ಯಾಕೆ ಎಮ್ಮೆ ತಂಗಿ, ಏನ್ ಸಮಾಚಾರ? ಏನು ಬಣ್ಣ ಚಿಟ್ಟೆಗಳು? ಯಾವ ಊರ್ ನಿಮ್ದು? ಬೆಂಗಳೂರು. ಓಹೋ, ನಿಮ್ದು ಇದೇ ಊರ್ ತಾನೆ? ಮಡ್ಚಿದ್ರೆ ಮೊಗ್ಗು, ಬಿಚ್ಚಿದ್ರೆ ಹೂವು. ಏನ್ ಹೇಳಿ? ಏನದು? ಅಷ್ಟು ಗೊತ್ತಿಲ್ವಾ? ಕೋಡೆ ನನ್ ತಲೆ ಇದು ಉಳಿದಿಲ್ವಲ್ಲೇ? ಚೆನ್ನಾಗಿದೆ. ಇದ್ರ ತಾನೇ ಹೊಳೆಯೋದು. ಪರವಾಗಿಲ್ಲ, ಬುದ್ಧಿವಂತನೇ. ಈ ಲಗೇಜ್ ಎಲ್ಲ ಮನೆವರೆಗೂ ತಂದ್ಕೊಟ್ಬಿಡ್ತೀಯ? ದುಡ್ಡು ಕೊಡ್ತೀವಿ ನಿನ್ಗೆ. ನೋಡಿದ್ರ, ಆವಾಗಲೇ ನಿಮ್ ಪ್ಯಾಟಿ ಬುದ್ಧಿ ತೋರ್ಸ್ಬಿಟ್ರಲ್ಲ. ನಿಮ್ ಲಗೇಜ್ ತಗೊಂಡೋಗಿ ದುಡ್ಡು ತಗೊಳಕ್ಕೆ ನಾನೇನ್ ಬಸ್ ಸ್ಟ್ಯಾಂಡ್ ಕೂಲಿ ಅಂತ ತಿಳ್ಕೊಂಡಿದ್ದೀರಾ? ಹಾಗಲ್ಲ, ದಯವಿಟ್ಟು ಸಹಾಯ ಮಾಡು. ಸಹಾಯ ಮಾಡೋನ್ ಬೇಕಾದ್ರೆ ಬೇಡ್ಕೊಳ್ಳಿ, ಮಾಡೋಣ. ಹುಟ್ಟಿರೋದೇ ಅದಕ್ಕೆ. ಕೊಡ್ರಿ ಬೇಗ, ತಗೋ. ಮೆತ್ತಿಗೆ ಎತ್ತಿ ಎತ್ತಿ ಮಡಗಿ. ಏ, ಒಂದ್ ನಿಮಿಷ. ನೀವು ಬೆಂಗಳೂರವರು ಅಂತೀರಲ್ಲ, ನೆಟ್ಕಲ್ಲಪ್ಪ ಸರ್ಕಲ್ ಆಗಿ 4 ದೊಡ್ಡ ಲೈಟ್ ಅವೆ, ನೋಡಿದ್ದೀರಾ? ಬೆಳಿಗ್ಗೆ 5 ಗಂಟೆಯಲ್ಲಿ ಹಾ? ಆ 4 ಲೈಟ್ ಹತ್ತಿರ್ತಾವೋ ಇಲ್ಲ 6 ಇರ್ತಾವೋ? ಬೆಳಿಗ್ಗೆ 5 ಗಂಟೆಗೆ ತಾನೆ ಲೈಟ್ ಹತ್ತಿರುತ್ತೆ. ಇಷ್ಟೇ ನಿಮ್ಗೆ ಗೊತ್ತಿರೋದು. 10 ಇರಲ್ಲ, 6 ಇರಲ್ಲ, 4 ಲೈಟಿಗೆ 4 ಇರ್ತವೆ. ಬನ್ನಿ ಬನ್ನಿ, ತುಂಬಾ ಚೆನ್ನಾಗಿದೆ. ಹುಷಾರಾಗಿ ಬನ್ನಿ, ಜಾರತ್ತೆ ಬಿದ್ಗಿದ್ ಬಿಟ್ಟಿರಾ? ಏಯ್, ನೋಡ್ಕೊಂಡ್ ಬಂದ್ರೆ ನಿಧಾನ. ಯೋ, ಎಲ್ಲ ಎತ್ತಾಕ್ಬಿಟ್ಟಿಯಲ್ಲೋ. ಏನ್ ರಾಮ, ಹೋಗಿ ಹೋಗಿ ಅವನ್ ಕಲ್ ಕೊಟ್ಟಿದ್ರಲ್ಲ, ಅವ್ನ್ ಸುತ್ತ ತರ್ಲೆ. ಏಯ್, ಸುಮ್ಕಿರಲ್ಲ ಜಿರ್ಲೆ. ಬನ್ನಿ ಬನ್ನಿ. ಏನಮ್ಮ ರಾಧಾ, ಇದ್ಕಿದಂಗೆ ಬಂದ್ಬಿಟ್ಟೆ. ನಮಸ್ಕಾರ ಗೌಡ್ರೆ. ಈ ತರ್ಲೆ ನನ್ ಮಗ ಹೆಂಗಮ್ಮ ಸಿಕ್ಕ ನಿನ್ ಕೈಗೆ? ಅವ್ರಿ ನಾನ್ ಸಿಕ್ಕಿದ್ದಲ್ಲ, ನನಗ ಅವ್ರು ಸಿಕ್ಕಿದ್ರು. ಬಸ್ಸಿಂದ ಹಿಡಿದ್ಬಿಟ್ಟು ಲಗೇಜ್ ಅವರ ಕಣ್ಕೊಂಡ್ ಬಿಡ್ತಾ ಇದ್ರು. ಅಷ್ಟೊತ್ತಿ ನಾನ್ ಬಂದೆ, ಸರ್ವೋಯ್ತು. ಇಲ್ಲಿದ್ರ ಅವ್ರ ಗತಿ ದೇವರೇ ಗತಿ. ಅಯ್ಯೋ, ನಿನ್ ಜೀವಮಾನದಲ್ಲಿ ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು. ಬರ್ತೀನಿ ಗೌಡ್ರೆ. ಬಾ ತಂದೆ. ಏನ್ ಮರಾದ, ಮನೇಲಿ ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಅಂದ್ಹಾಗೆ ಇವರೆಲ್ಲ ನನ್ನ ಫ್ರೆಂಡ್ಸ್. ನಮಸ್ಕಾರ, ನಮಸ್ಕಾರ. ಜಾಲಿಯಾಗಿ ಊರ್ ಸುತ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಳ್ಳೇದಾಯ್ತು, ಒಳ್ಳೇದಾಯ್ತು. ಲಂಕು ಎಲ್ಲಿ? ಆ ನನ್ನ ಮಗ ಎಲ್ಲಮ್ಮ ಮನೇಲಿ ಇರ್ತಾನೆ. ತಿಂಗಳಿಗೆ 25 ದಿವಸ ಬೆಂಗಳೂರಲ್ಲೇ ಇರ್ತಾನೆ. ದುಡ್ಡು ಖಾಲಿ ಆಯ್ತು ಅನ್ಕೋ, ಹಾರ್ ಬತ್ತಾನೆ, ಕಿತ್ಕತ್ತಾನೆ, ಹೊಂಟೋಯ್ತಾನೆ. ಬೆಂಗಳೂರಿನಲ್ಲ? ಅಲ್ಲೇನ್ ಕೆಲ್ಸ ಅವನ್ಗೆ? ಯಾವ ನನ್ನ ಮಗನು ಗೊತ್ತಮ್ಮ, ಒಬ್ನೇ ಮಗ ಅಂತ ಮುದ್ದಾಗಿ ಬೆಳೆಸ್ತೇ ನೋಡು, ಅದ್ ನನ್ ತಪ್ಪು. ಹೆಂಗು ನೀನ್ ಈ ಮನೆಗ್ ಸೊಸೆಯಾಗಿ ಬತ್ತೀಯಲ್ಲ, ಬಂದ್ಮೇಲೆ ಅವನ್ ಕಿವಿ ಹಿಂಡಿ ಓಹ್ ಬುದ್ಧಿ ಕಲ್ಸಿವಂತೆ. ಹೋಗಿ ಮಾವ, ಯಾವಾಗ್ಲೂ ನಿಮಗ್ ಮದ್ವೆ ವಿಚಾರ ಬಿಟ್ಟು ಬೇರೆ ಏನೂ ಇಲ್ಲ. ಯಾಕಮ್ಮ, ನಮ್ ಲಂಕೇಶನ ಮದ್ವೆ ಆಗಲ್ವಾ ನೀನು? ನೀನ್ ಹುಟ್ಟಿದ ದಿವ್ಸಾನೇ ನಮ್ ಮನೆ ಸೊಸೆ ಅಂತ ತೀರ್ಮಾನ ಮಾಡಿಟ್ಟಿದ್ದೀನಮ್ಮ ನಾನು. ಏ ದಲ್ಗುರ, ಇವ್ರ ಸಾಮಾನೆಲ್ಲ ತಗೊಂಡೋಗಿ ಕಾಟೇಜ್ನಾಗ ಇಡ್ರಿ. ಹೋಗೋಣ, ಬಿಡೆ ಕೈ. ಆ ಕಡೆ ಹೋಗೋಣ ಬಾ.
ಕೇಳಿ ಒಳಗೆ ಇಳಿದ್ರಿ? ಓ ಹೊಳೆ ನೀರ್ಗೆ ದೊಣ್ಣೆ ನಾಯ್ಕನ ಅಪ್ಪಣೆನಾ? ಓಹೋ, ಗಾದೆ ಹೇಳೋಕು ಬರ್ತದ ನಿಮ್ಗೆ? ಇದೇ ಕಡೆ ಇನ್ನೊಂದ್ಸಾರಿ ನದಿಗಿಳಿಬೇಡಿ, ಹುಷಾರ್. ನಾವು ನದಿಲ್ ಸ್ನಾನಕ್ಕಿಳಿದ್ರೆ ನಿನಗೇನಾಯ್ತೀಗ? ನನ್ಗಲ್ಲ ಆಗೋದು, ನಿಮ್ಗೆ. ನದಿಯಲ್ಲಿ ಸುಳಿ ಐತೆ, ಸ್ನಾನ ಮಾಡಕ್ ಹೋಗಿ ಸ್ವಾಮಿ ಪಾದ ಸೇರ್ಬೇಕಾಯ್ತದೆ. ಪರವಾಗಿಲ್ಲ, ನಮ್ಗೆ ಈಜ್ ಬರುತ್ತೆ. ಅಯ್ಯೋ ಬಂದ್ರೆ ನಂಗೆ ಹೊಟ್ಟೆ ಹಶ್ವಾಗ್ತಾ ಇದೆ. ಈ ತರ್ಲೆ ಹತ್ರ ಏನ್ ಮಾತು? ಏಯ್ ಸೋಡಾ ಬುಡ್ಡಿ, ಇನ್ನೊಂದ್ಸಾರಿ ತರ್ಲೆ ಗಿರ್ಲೆ ಅಂದ್ರೆ ಅಷ್ಟೇ. ಎಲ್ರು ನಿನ್ನ ತರ್ಲೆ ಅಂತ ತಾನೇ ಕರೆಯೋದು. ಹೌದು, ನಿನ್ ಹೆಸರೇನು? ಹಾರಿದ್ರು ಹನುಮಂತ, ಕೂಗಿದ್ರು ರಾವಣ, ಮುನ್ಸ್ಕೊಂಡ್ರೆ ಮುನಿರಾಮ. ಇಷ್ಟೊಂದ್ ಹೆಸರಿದ್ಯಾ ನಿನ್ಗೆ? ನಾನ್ ಹೇಳಿದ್ದು ಹೆಸರಲ್ಲ, ಒಗಟು. ಅದೇನು ಅಂತ ಬಿಡಿಸಿದ್ರೆ ನನ್ನ ಹೆಸರು ಹೇಳ್ತೀನಿ. ಅಯ್ಯಯ್ಯ, ಈ ಒಟ್ಟೆಲ್ಲ ನಮ್ಗೆ ಅರ್ಥ ಆಗಲ್ಲಪ್ಪ. ಎಷ್ಟೊಂದು ಓದಿರ್ತೀರಾ, ನಿಮ್ ಕನ್ನಡದ ಒಗಟು ಅರ್ಥ ಆಗಲ್ವಾ? ಹಾರಿದ್ರು ಹನುಮಂತ, ಕೂಗುದ್ರು ರಾವಣ, ಮುನ್ಸ್ಕೊಂಡು ಮುನಿರಾಮ ಅಂದ್ರೆ ಕಪ್ಪೆ. ಚೆನ್ನಾಗಿದೆ ಬರ್ಕೊಂತೀನಿ. ಹಂಗೆ ನನ್ನ ಹೆಸರು ಗೋಪಿ ಅಂತ ಬರ್ಕೊಳ್ಳಿ. ಊರಿಗೆ ಬಂದ್ಮೇಲೆ ನಾಯಿ ಮಲಗಿದೆ ನೋಡ್ಕೊಂಡು ಏನು ಮಾಡಲ್ಲ ಬಾರೆ, ನಮ್ಮ ಮನೇಲಿ 4 ನಾಯಿ ಇದೆ. ಓಹ್, ಮಹಾ ಧೈರ್ಯಸ್ಥೆ. ಈ ಗೋಪಿ ನೋಡೆ. ಗೋಪಿ, ಆ? ಏನ್ ಪಟ್ನದ ಹುಡುಗಿಯರು ಬೀದಿಗೆ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಗೋಪಿ, ಇವ್ರಿಗೆಲ್ಲ ಊರ್ ತೋರ್ಸೋಣ ಅಂತ ಬಂದೆ. ಅಷ್ಟು ದೂರದಿಂದ ನಿಮ್ ಊರಿಗೆ ಬಂದಿದೀವಿ. ಇಲ್ಲಿನ ವಿಶೇಷ ಏನು ತೋರ್ಸಲ್ವಾ ನಮ್ಗೆ? ತೋರಿಸ್ತೀನಿ. ಮೊದ್ಲು ನಾನೊಂದು ಒಗಟು ಹೇಳ್ತೀನಿ, ಅದು ಕುತ್ರ ಹೇಳಿ. ಹೇಳು. ಹೊಟ್ಟೆ ಮೇಲೆ ಹೊಟ್ಟೆ, ತೂತ್ಗೊಂದ್ ಗೂಟ. ಏನ್ ಹೇಳಿ? ದೊಡ್ಡ ಹೊಡೆಯಕ್ ಬಂದ್ಬಿಟ್ರು. ನಾನ್ ಹೇಳಿದ್ ಏನ್ ಗೊತ್ತಾ? ಹೊಟ್ಟೆ ಮೇಲೆ ಹೊಟ್ಟೆ, ತೂತ್ಕೊಂದ್ ಗೂಟ ಅಂದ್ರೆ ರಾಗಿ ಕಲ್ಲು. ಗೋಪಿ, ಯಾರ್ಲ ಇವರೆಲ್ಲ? ಅದೇ ಹೇಳಿದ್ನಲ್ಲ, ನಮ್ ಗೌಡ್ರ ತಂಗಿ ಮಗಳು, ಅವ್ರ ಸ್ನೇಹಿತರು ಅಂತ. ಹೌದಾ? ಅಮ್ಮ, ನಾ ಇವ್ರ ಜೊತೆ ಹೋಗಿ ದೇವಸ್ಥಾನ ಎಲ್ಲ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತು, ಹೋಗ್ ಬರಪ್ಪ. ನಡ್ರಿ ಹೋಗೋಣ. ಹೇಗಿದೆ ನಮ್ಮೂರ್ ಎಳ್ನೀರು? ಫಸ್ಟ್ ಕ್ಲಾಸ್ ಆಗಿದೆ. ಹಾ, ತುಂಬಾ ಸಿಹಿಯಾಗಿದೆ. ಇನ್ನೊಂದ್ ಬೇಕಾ? ಬೇಡ, ಹೊಟ್ಟೆ ತುಂಬೋಯ್ತು. ಹಾ, ಇನ್ನೊಂದ್ ಕುಡೀರಿ. ಇದನ್ ಕುಡಿದ್ಬಿಟ್ಟು ನಾನೊಂದ್ ಕೆಲ್ಸ ಹೇಳ್ತೀನಿ, ಅದನ್ನ ಮಾಡ್ತೀರಾ? ಏನು? ಈ ತೆಂಗಿನಕಾಯಿ ಮೇಲೆಸ್ತು ಕೆಳಗ್ ಬೀಳೋದ್ರೊಳಗೆ ಜುಟ್ಟು ಹಿಡ್ಕೋಬೇಕು. ಅದ್ಯಾಕ್ ಸಾಧ್ಯ? ಅದಕ್ಕೆ ನಿಂಗ್ ತರ್ಲೆ ಅನ್ನೋದು. ಏಯ್ ಸೋಡಾ ಬುಡ್ಡಿ, ಕೆಳಗ್ ಬಿಡೋದ್ರಲ್ಲಿ ಜುಟ್ ಹಿಡ್ಕೊಳ್ಳೋದಾ? ಅದ್ ಹೇಗೆ? ನಿಮ್ ಕೈಯಲ್ಲಿ ಆಗುತ್ತೋ ಇಲ್ವೋ ಹೇಳಿ? ನಮ್ ಕೈಲಾಗಲ್ಲಪ್ಪ. ನೀ ಹಿಡ್ಕೋತೀಯ? ಹಿಡ್ಕೊಂಡ್ರೆ ಏನ್ ಕೊಡ್ತೀರಾ ಹೇಳಿ? ಏನ್ ಕೊಡೋದು? ಆ ನಮ್ ರಾಧನ್ ಕೈಯಲ್ಲಿ ಒಂದ್ ಮುತ್ತು ಕೊಡಿಸ್ತೀನಿ. ಅಯ್ಯೇ, ನಿಜವಾಗ್ಲು? ನಿಮ್ ಅಪ್ರಾಣೆಗೂ. ಹಾ? ಹೌದಾ? ತೆಂಗಿನಕಾಯಿ ಮೇಲೆಸ್ತು ಜುಟ್ಟು ಹಿಡ್ಕೋಬೇಕು. ನೋಡ್ತೀರಿ ನೋಡ್ತೀರಿ ನೋಡ್ತೀರಿ, ಎಷ್ಟೇ ಜುಟ್ಟು ಹಿಡ್ಕೊಂಡೆ. ಅಯ್ಯಯ್ಯೋ, ಅದೆಲ್ಲ ನಾವಪ್ಪಲ್ಲಪ್ಪ. ಯಾಕೆ? ನಾನೇನ್ ತೆಂಗಿನಕಾಯಿ ಜುಟ್ಟು ಹಿಡ್ಕೋತೀನಿ ಅಂತ ಹೇಳಿದ್ನಾ? ಮೇಲಿಂದ ಕೆಳಗೆ ಬೀಳೋದ್ರಲ್ಲಿ ಜುಟ್ಟು ಹಿಡ್ಕೋತೀನಿ ಅಂತ ಹೇಳಿದ್ದೆ. ನಿಮ್ಮ ಅಮ್ಮ ನಾಣೆಗೂ ಹಿಡ್ಕೊಂಡಿದೀನಿ. ರಾಧನ್ ಕೈ ಮುತ್ ಕೊಡ್ಸ್ತೀನಿ ಅಂತ ಹೇಳಿದ್ಯಲ್ಲ, ಕೊಡ್ಸು. ಏನು ನೀನು ಏನ್ ಕೆಲ್ಸ ಮಾಡ್ದೆ? ಯಾಕಿನ್ನು ತಡ? ಸ್ವಲ್ಪ ಇರಯ್ಯ. ಸರಿ, ಬಾ ನೀನು. ಗೋಪಿ, ಬಾ ತಗೋ. ಬಾಮ ರಾಧಾಮಣಿ, ಗಂಡಿಗೆ ಮುತ್ತು ಕೊಡು. ಹೇಗಿದೆ ಮುಯಿಗೆ ಮುಯಿ? ಸೀರೆ 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 ಇದು ಬಂಧನ ಸೀರೆ 85 ರೂಪಾಯಿ ಅಮ್ಮ. ಇದೆಷ್ಟಪ್ಪ? ಇದು ಬಂಗಾರ ಮನುಷ್ಯ ಸೀರೆ 150 ರೂಪಾಯಿ ಅಮ್ಮ. ಇದು ತಾಯಿ ಆಸೆ ಸೀರೆ 100 ರೂಪಾಯಿ ಅಮ್ಮ, 100 ರೂಪಾಯಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಬಿಟ್ರೆ ಸಿಗಲ್ಲ. ತಾಯಿ ಆಸೆ ಸೀರೆ 100 ರೂಪಾಯಿ. ಸೀರೆ ಸೀರೆ ಏನಮ್ಮ ಯೋಚನೆ ಮಾಡ್ತೀರಾ? ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಈ ಸೀರೆ ಎಷ್ಟಪ್ಪ? ಇದು ತಾಯಿ ಆಸೆ ಸೀರೆ 100 ರೂಪಾಯಿ. ಬೇಕಾ? ಈ ಸೀರೆ ಎಷ್ಟು? ಸೌಭಾಗ್ಯ ಲಕ್ಷ್ಮಿ ಸೀರೆ 250 ರೂಪಾಯಿ. ಬೇಕಾ? ಹಾ, ನಿನ್ನಂತ ಮೃಗಾಲಯ ಸೀರೆ ಆಯ್ತಾ? ಇಲ್ಲ. ಹೆಣ್ಣು ಹುಲಿ? ಇಲ್ಲಯ್ಯ. ಬಿಸಿ ರಕ್ತ? ಇಲ್ಲ ಅಂದ್ರೆ ಈ ಸೀರೆ ಬಟ್ಟೆನಾ? ಸೀರೆ ಬಟ್ಟೆನೆ.
ಇದೆಷ್ಟು? ಈ ಸೀರೆ 100 ರೂಪಾಯಿ ಬೇಕಾ? ಸಂತೆಯಲ್ಲಿ 50 ರೂಪಾಯಿ ಮಾರ್ತಾರೆ, 100 ರೂಪಾಯಿ. ದುಡ್ಡಿಲ್ಲ ಕಾಸಿಲ್ಲ ಬಂದ್ಬಿಟ್ಟ ವ್ಯಾಪಾರ ಮಾಡಕ್ಕೆ. ಏನ್ ಗುರು ಬಾಳ ಸಪ್ಪಗಿದ್ಯಾ? ಏನ್ ಸಮಾಚಾರ? ಒಂದ್ ಸೀರೆ ತಂದು ಕೊಡೋಕೆ ಯೋಗ್ಯತೆ ಇಲ್ಲ ಅಂತ ನಮ್ಮಮ್ಮ ನನ್ ಬೈದ್ ಬಿಟ್ಲು ಕಣೋ, ಬೇಜಾರಾಯ್ತದೆ. ಯಾರ್ ನೀರ್ ಕುಡಿದಿರ 20 ಮೆಣಸಿನ್ಕಾಯಿ ತಿಂತಾರೋ ಅಂತವ್ರಿಗೆ 20 ರೂಪಾಯಿ 20 ರೂಪಾಯಿ. ತಾಕತ್ತಿದ್ದವ್ರು ತಿನ್ಬೋದು 20 ರೂಪಾಯಿ 20 ರೂಪಾಯಿ 20 ರೂಪಾಯಿ 20 ರೂಪಾಯಿ 20 ರೂಪಾಯಿ. ಏನಪ್ಪ ಇದು? ಯಾರ್ ನೀರ್ ಕುಡಿದಿರ 20 ಮೆಣಸಿನ್ಕಾಯಿ ತಿಂತಾರೋ ಅಂತವ್ರಿಗೆ 20 ರೂಪಾಯಿ. 20 ರೂಪಾಯಿ ಖರ್ಚು ಮಾಡ್ತಿದ್ದೆ, 100 ರೂಪಾಯಿ ಇದ್ರೆ ಮಡ್ಗು, ಅರ್ಧ ಕೆಜಿ ತಿನ್ನಾಕ್ಬಿಡ್ತೀನಿ. ಹೋಗಲೇ ತರ್ಲೆ, ಅರ್ಧ ಕೆಜಿ ತಿಂತಾರಂತೆ. ಒಂದೇ ಸಲ ಮಸಣಕ್ ಹೋಗ್ತೀಯ ಅಷ್ಟೇ. ಚಿರ್ಲೆ ಸುಮ್ಕಿರು, ನಿನ್ನ ಹತ್ರ ದಮ್ಮಿದ್ರೆ 100 ರೂಪಾಯಿ ಮಡ್ಗು. ಬೇಡ ಗುರು, ಅರ್ಧ ಕೆಜಿ ಮೆಣಸಿನ್ಕಾಯಿ ತಿನ್ನೋದು ಏನ್ ಹುಡುಗಾಟನ? ಬಾ ಮನೆಗೆ ಹೋಗೋಣ ಬಾ. ನೀ ಸುಮ್ಕಿರಪ್ಪ, ಪಂದ್ಯ ಅಂದ್ರೆ ಪಂದ್ಯ, ಮಡಗ್ರ 100 ರೂಪಾಯಿನ ತಿಂದೆ ಹೋದ್ರೆ ತಿಂದೆ ಹೋದ್ರೆ ನಾನ್ 100 ರೂಪಾಯಿ ಕೊಡ್ತೀನಿ. ಗುರು ನೋಡು 100 ರೂಪಾಯಿ ತಿನ್ಬಿಟ್ಟು ಆಮೇಲೆ ಎತ್ಕೋ. ಪೂರ್ತಿ ತಿನ್ನುವರೆಗೂ ನೀರು ಕುಡಿಬಾರ್ದು. ಅಷ್ಟೇ ಕಣೋ, ಮುಗೀತಿ ಒಂದ್ ಕತೆ. ಏನಪ್ಪ ತಿನ್ನೋದನ್ನೇ? ಕಾಣ್ತಾರೆ. ಅಮ್ಮ 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 ಅಮ್ಮ, ಏನಾಯ್ತು? ತಗೊಮ್ಮ ಸೀರೆ ತಂದಿದ್ದೀನಿ. ಏನೋ ಇದು? ಇಷ್ಟೊಂದು ದೊಡ್ಡ ಸೀರೆ ಎಲ್ಲಿಂದ ತಂದು? ಎಲ್ಲಿಂದಾದ್ರೂ ತರಲಿ, ಹೇಗಿದೆ ಹೇಳಮ್ಮ, ಉಟ್ಕೊಂಡ್ ನೋಡಮ್ಮ ಹೇಗಿದೆ ಅಂತ. ಶಬ್ದ ಕೇಳಿಸ್ತಾ ಆಯ್ತಲ್ಲಮ್ಮ, ಆ ನನ್ ಮಗನೇ ಬಂದಿರ್ಬೇಕು ನೋಡು. ಹಾಯ್, ಹೇ ರಾಧಾ, ಯಾವಾಗ ಬಂದೆ? ಬಂದು 1 ವಾರ ಆಯ್ತು. ಓ ಐಸಿ. ಲೇ ಲೇ ನನ್ನ ಮಗನೇ, ಪಶು ಪಕ್ಷಿಗಾದ್ರೂ ತಾನು ತಂದು ತನಗಂತೂ ತನಗೂಡು ಅಂತ ಅರಿವಿರುತ್ತಮ್ಮ. ಈಗ ನನ್ನ ಮಗ ಅವನಲ್ಲ, ಊರೂರು ಕೇರಿ ಬಾಗ್ಲು ತಿರುಗ್ತಾ ಪೋಖ್ರಿಯಾಗಿ ಹಾಳಾಗ್ಬಿಟ್ಟವ್ನೆ. ನಾನೇನು ಸುಮ್ನೆ ಓಡಾಡ್ತಿಲ್ಲ ಡ್ಯಾಡಿ, ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ. ಏನ್ ಬಿಸ್ನೆಸ್? ಅದೇ ಉಪ್ಪಿನಕಾಯಿ ಎಕ್ಸ್ಪೋರ್ಟ್. ಲೇ ನಗುನಳ್ಳಿ ನಾಗೇಗೌಡನ್ ಮಗ ಕಣೋ ನೀನು. ನಿಮ್ಮಪ್ಪ 200 ಎಕರೆ ನೀರಾವರಿ ಇರೋ ಬಹದ್ದೂರ್ ರೈತ. ತ್ವಾಟ ತುದ್ಕೆ ನೋಡ್ಕೊಳ್ಳೋ ಮಗನೇ ಅಂದ್ರೆ ಉಪ್ಪಿನಕಾಯಿ ಮಾರೋ ಕರ್ಮ ನಿನ್ಗೆ ಯಾಕೋ ಮಗನೇ? ಡ್ಯಾಡಿ, ಇದನ್ನ ಅಷ್ಟು ಚೀಪ್ ಆಗಿ ತಿಳ್ಕೊಬೇಡಿ. ನಾನು ಮಾಡ್ತಿರೋದು ಮಾವು, ನಿಂಬೆ, ನಾರು, ಬೇರಿನ ಬಿಸ್ನೆಸ್ ಅಲ್ಲ. ನಾನ್ ವೆಜ್. ನಾನ್ ವೆಜ್ಜಾ? ಏನಂದ್ರೆ ಅದು ಮಾಂಸ, ಬೀಫು, ಕೋಳಿ, ಪ್ರಾನ್ಸು ಇಂತ ಉಪ್ಪಿನಕಾಯಿಗಳಿಗೆ ಹೊರದೇಶಗಳಲ್ಲಿ ಬಹಳ ಡಿಮ್ಯಾಂಡು. ಇಂತ ಹಳ್ಳಿ ಕೊಂಪೆಲಿದ್ದು ಏನ್ ಪ್ರಯೋಜನ? ಯಾಕೋ ಹುಡ್ದೆ ನನ್ನ ಹೊಟ್ಟೆಲಿ? ಇದೆಲ್ಲ ನಾನು ಅನುಭವಿಸ್ಬೇಕಾದ್ದೆ, ನನ್ನ ಕರ್ಮ. ಮಾವ, ಕಾಟೇಜ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಿರ್ತಾರೆ, ನಾನ್ ಬರ್ತೀನಿ. ಆ ಲಂಕು, ನಾನ್ ಡ್ರಾಪ್ ಮಾಡ್ತೀನಿ ಬಾ. ಈ ನನ್ನ ಮಗ ಈ ಮನೆ ಆಗಿರಲ್ಲ. ಈ ಡ್ರೆಸ್ ನಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಐ ಲೈಕ್ ಯು ವೆರಿ ಮಚ್. ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತೀನಿ. ಗೋಪಿ, ಅಯ್ಯೋ ಮೂದೇವಿ ಮುಂಡೆನೆ, ನಿನಗೇನೋ ಬಂತ ರೋಗ? ಅದು ಮಟ್ಟು ಮಂಗಳವಾರ
ಇರೋದೊಂದ್ ಕನ್ನಡಿನೂ ಹೊಡೆದಾಕಿದ್ಯಲ್ಲೋ. ಇರು ನೀನ್ ಏನ್ ಮಾಡ್ತೀನಿ ನೋಡು. ನಿನ್ನ ಹಾಳಾದವನೇ. ನೀನೇನ್ ಬೇಜಾರ್ ಮಾಡ್ಕೋಬೇಡ ಗುರು, ಅವನಕ್ಕಿಂತ ನೀನೇನ್ ಕಮ್ಮಿ ಇಲ್ಲ. ಒಂದ್ ಬಾಡಿಗೆ ಸೈಕಲ್ ತಗೋ, ಸೈಕಲ್ ಸರ್ಕಸ್ ಮಾಡು. ಅದನ್ನ ನೋಡಿ ರಾಧಾ ನಿನ್ ಹಿಂದೆ ಕುಂತ್ಕೊಂಡು ತಪ್ಕೋತಾಳೆ. ನಂಗೆ ಹಿಂದೆ ಕೂರ್ಸ್ಕೊಂಡು ಅಭ್ಯಾಸನೇ ಇಲ್ವಲ್ಲೋ. ನಾನಿಲ್ವಾ? ಮೊದ್ಲು ನನ್ನನ್ನ ಕೂರ್ಸ್ಕೊಂಡು ಅಭ್ಯಾಸ ಮಾಡು, ಆಮೇಲೆ ನೋಡು. ರೆಡಿ ಗುರು? ತರ್ತಾ ಇದೀನಿ ಗುರು. ತುಳಿಯೋ ಗುರು, ಚೆನ್ನಾಗಿ ತುಳಿಯೋ, ಜೋರಾಗಿ ತುಳಿಯೋ, ಹಂಗೆ ಹೋಗ್ಲಿ. ಜೋರಾಗಿ. ಯಾಕೆ ನಿಲ್ಸ್ದೆ ಗುರು? ಹನುಮ, ಲಂಕೇಶ್ ಇವಳನ್ನ ಹಿಂದೆ ಕೂರ್ಸ್ಕೊಂಡು ಮುಂದೆ ಹೋದ್ರೆ ನಾನು ಇವಳನ್ನ ಮುಂದೆ ಕೂರ್ಸ್ಕೊಂಡು ಹಿಂದೆ ಹೋಗ್ತೀನೋ. ಆಯ್ತು ಗುರು, ಬಾರಾದ. ರೆಡಿ ಗುರು? ಶಬಾಷ್ ಗುರು. ಹೆಂಗೈತೆ ರಾಧಾ ಸೈಕಲ್ ಸವಾರಿ? ನೀನ ನನ್ನ ಜೊತೆ ಕೂತಿದ್ದು. ಸೈಕಲ್ ಸೈಕಲ್. ಹನುಮಂತು, ಆ ನನ್ ಮಗ ಲಂಕೇಶನ್ ಕೈ ಕಬ್ಬಣದ್ದೇ ಇರ್ಬೇಕು. ಒಂದೊಂದ್ ಹೆಂಚನು ಇಟ್ಕೆನು ಪಟ್ಪಟ ಅಂತ ಹೊಡಿತಿರುವಾಗ ರಾಧಾ ಬಂದ್ಬಿಟ್ಟು ಲಚ ಲಚ ಅಂತ ಮುತ್ಕೊಡೋದು ನೋಡಿದ್ರೆ ಎಲ್ರ ಕೈ ಚರ್ಮದ್ದೇನೆ. ಒಂದ್ ಕೆಲ್ಸ ಮಾಡು, ಮನೆ ಮ್ಯಾಗ ಇರೋ ಹೊಂಚನ್ನ ಒಂದೊಂದಾಗಿ ಒಡೆದು ಅಭ್ಯಾಸ ಮಾಡಿ ಆ ರಾಧನ ಮುಂದೆ ಒಂದ್ 50-60 ಹೆಂಚು ಹೊಡೆದ್ಬಿಟ್ರೆ ಅವಳು ಓಡೋಡ್ ಬಂದ್ ನಿಂಗೆ ಮುತ್ತಿನ ಮ್ಯಾಗ ಮುತ್ತು, ಮುತ್ತಿನ ಮ್ಯಾಗ ಮುತ್ತು, ಮುತ್ತಿನ ಮ್ಯಾಗ ಮುತ್ತು ಕೊಡ್ತಾಳೆ. ಲೋ ಹನುಮಂತು, ಇಳಿಸೋ ಒಂದ್ 50 ಹೆಂಚಿನ ಮಗಂದು ಚೆಚ್ಚ ಹಾಕ್ಬಿಡ್ತೀನಿ. ಏನ್ ನೋಡ್ತೀಯ ಗುರು? ಒಡಿ ಗುರು. ಸ್ವಲ್ಪ ಇರೋ. ಮಗಂದು ಯೋ ನಿನ್ ಕೈ ಸೇದೋಗ. ಮನೆ ಮ್ಯಾಗಿರೋ ಎಂತೆಲ್ಲ ತೆಗೆದು ಹೊಡೆದಾಗ್ತಾ ಇದೆಯಲ್ಲೋ. ನಿನ್ ತಲೆಗೆ ಕಟ್ಟಾಯ್ತೋ ಹೆಂಗೆ? ಇರು ನಿಂಗ್ ಮಾಡ್ತೀನಿ ಇರು ನಿನ್ನ. ಏಯ್ ಅಲ್ಲೋಡ್ರೆ, ನೀರ್ ಕೋತಿ. ಏನಾದ? ಇಲ್ಲಿ ಬಾ. ಹೇಗಿರುತ್ತೆ? ಓಕೆ. ನಿಮ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಇಲ್ಲಿಗೆ ಯಾಕೆ ಬಂದ್ರಿ? ಓಹೋ, ನೀನ್ ಇದೀಯ ಅಂತ ನಾವಿಲ್ ಬರ್ಬಾರ್ದಾ? ಹೋಗ್ರಿ ಅತ್ಲಾಗೆ, ನಾನ್ ಬಟ್ಟೆ ಒಗಿಬೇಕು. ಅದೆಲ್ಲ ಆಗೋದಿಲ್ಲಪ್ಪ. ನೀನೊಂದು ಒಗಟು ಹೇಳೋವರೆಗೂ ನಾವಿಲ್ಲಿಂದ ಹೋಗೋದೇ ಇಲ್ಲ. ಇವಾಗ ಎಂತ ಹೋಗ್ತು? ಸರಿ ಹೇಳಿ. ಕೆಳಗೆ ಬಡ್ದಾಡ್ತದೆ. ಪೋಲಿ, ಇಂಥ ಒಗಟು ಹೇಳೋಕ್ ನಿಂಗೆ ನಾಚಿಕೆ ಆಗಲ್ಲ? ನೀವೇ ಕೇಳ್ಬಿಟ್ಟು ಹೊಡಿಯಕ್ ಬರ್ತಿರಲ್ಲ. ಕೆಳಗೆ ಬಡ್ದಾಡ್ತದೆ ಅಂದ್ರೆ ಮೊಸರು ಕಡಿಯೋ ಕೋಲು. ಓ ಅದ. ಚೆನ್ನಾಗಿದೆ ಬರ್ಕೊಳೆ. ಅದನ್ನ ಆ ಕಡೆ ಹೋಗಿ ಬರ್ಕೊಳ್ಳಿ, ನಮ್ ಬಟ್ಟೆ ಒಗಿಬೇಕು. ಬರೀ ಬಾಯಲ್ ಮಾತ್ರ, ಕೈಯಲ್ಲಿ ಏನೂ ಆಗಲ್ಲ. ಏನಾಗ್ಬೇಕೀಗ? ಗೋಪಿ, ಅಲ್ಲೋಡು, ಆ ಹೂ ಎಷ್ಟ್ ಚೆನ್ನಾಗಿದೆ. ಅದ್ ನನಗ್ ಬೇಕು, ತಂದ್ಕೊಡ್ತೀಯಾ? ಅಷ್ಟೇನಾ? ಅದಕ್ಕೇನ್ ಬಿಡಿ. ಅದ್ ಕುಡಿಲಿ.
ನನ್ ಟವಲು ಗೋಪಿ ಹೇಗಿದೆ ಇವತ್ತೆಲ್ಲ ನೀರ್ನಲ್ಲಪ್ಪ ಇಡೇಲ್ ಬಟ್ಟೆ ಸೋಡಾ ಬುಡ್ಡಿ ಅಂತೀಯಾ ಹಾಕ್ತೀನಿ ನೋಡು ಹೊರಗ್ ಬರ್ತೀಯ ನಾವು ನೋಡ್ತೀವಿ ಬಂದ್ರೆ ಹೋಗೋಣ ಯಾಕಪ್ಪ ಮನೆಗೆ ಹೋಗೋದು? ಲೇ ಗೋಪಿ ನೀರಾಗ ಎಲ್ಲ ಮಾಡ್ತಿದ್ದಿ? ನಾನೇನ್ ಮಾಡಿದ್ ನಿನ್ಗೆ? ನಾ ಸುಮ್ನೆ ಹೋಗೋ. ಆ ಬೀರ್ಲಿಂಗೇಶ್ವರ ಟೆಂಟ್ನಾಗೆ ಬಬ್ರುವನ ರಾಜ್ಕುಮಾರ್ ಅಪ್ ಮಾಡಿರೋದು ಬೋ ಪಸಂದ್ ಆಗದಂತೆ. ಹೋಗವ ನಾಳಿಕೆ? ಹೌದ್ ಕಣೇನಕ್ಕ ನಾಳಿಗ್ ಸಂತೆಗೆ ಹೋಯ್ತಿವಲ್ಲ ಹಂಗೆ ಹೋಗ್ ಬರೋಣ ಹೇಳು. ನಾ ಬರಕಿಲ್ಲವಾ ನಮ್ ಮನೆಗ್ ನೆಂಟ್ರು ಬಂದವ್ರೆ. ಅದ್ಯಾಕ ಅಂಗಡಿಯ ಬಾಮಿ ನಾನೇ ಹಾಕತ್ತೀನಂತೆ. ನಡಿಯಕ್ಕ ನಾನು ನೀನು ಹೋಗೋಣ. ಕೋಳಿ ಗುಡಾದ್ರ ಸಿಕ್ತಲ್ಲ. ಏನೇ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವ್ರು ಮುಸಲ್ಮಾನರಾಗಿದ್ರು ಹಿಂದೂ ದೇವಸ್ಥಾನಗಳನ್ನ ಈ ಕಾವೇರಿ ದಡದಲ್ಲಿ ಕಟ್ಸಿರೋದ್ ನೋಡಿದ್ರೆ ಹಿಂದೂಗಳ ಬಗ್ಗೆ ಅವ್ರಿಗದ್ ಎಷ್ಟು ಗೌರವ ಇತ್ತು ಅಂತ ಅನ್ಸತ್ತಲ್ಲ. ಈ ಕಾಲದಲ್ಲಿ ಇವಾಗ ಸರಿಯಾದ ಪೋಷಣೆ ಇಲ್ಲದೆ ಹೇಗ್ ಹಾಳಾಗ್ತಾ ಇವೆ ನೋಡು. ಏ ರಾಧಾ, ಆ ಮಂಟಪದ ಪ್ರತಿಬಿಂಬ ನೀರ್ನಲ್ಲಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ನೋಡೆ. ಎಷ್ಟ್ ಚೆನ್ನಾಗಿದೆ ಅಲ್ಲ? ಬ್ಯೂಟಿಫುಲ್. ಹೇ ನೀನು ಗೋಪಿ, ಮರದ ಮೇಲೆ ಇರ್ಬೇಕಾಗಿರೋ ಕೋತಿ ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲೇ. ಏಯ್ ಸೋಡಾ ಬುಡ್ಡಿ, ಕೋತಿ ನಿನ್ ಮೂತಿ ಬರ್ಕೋ. ನಾನ್ ಬರ್ಕೊಳ್ಳೋದಿಲ್ಲ. ಏನ್ ಗೋಪಿ ಹೊಸಬಟ್ಟೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಅವತ್ತು ನೀವ್ ನನ್ ಬಟ್ಟೆಲ್ಲ ಎತ್ಕೊಂಡು ಹೋಗ್ಬಿಟ್ರಿ. ಹೋದ್ರೇನಾಯ್ತು, ನಾನ್ ಮೇಲ್ ಹೆಂಗಪ್ಪ ಬರೋದು ಅಂತ ಹತ್ತೈತ ನೋಡ್ತಿದ್ದಾಗ ಧನ್ ಅಂತ ಸ್ವಾಮಿಗಳು ಪ್ರತ್ಯಕ್ಷ ಆಗ್ಬಿಟ್ರು. ನನ್ನ ನೋಡ್ಬಿಟ್ಟು ಏನೋ ಶಿಷ್ಯ ನೀರಲ್ಲಿದ್ಯಾ ಅಂತ ಕೇಳಿದ್ರು. ನಾನ್ ನಡೆದ ವಿಷಯ ಹೇಳ್ದೆ. ಗುರುಗಳು ಟನ್ ಅಂತ ಹೊಸ ಬಟ್ಟೆ ಕೊಟ್ರು. ಚೆನ್ನಾಗಿದೆ ಚೆನ್ನಾಗಿದೆ. ಯಾರ ಆ ಸ್ವಾಮಿಗಳು? ಅವರು ಶ್ರೀ ಶ್ರೀ ಬಂಬೋಲೆ ಪುಟ್ಗೋಸಿ ಪುಟ್ಲಿಂಗ ಸ್ವಾಮಿಗಳು, ಮಹಾಶಕ್ತಿವಂತರು. ಅವರು ಹಿಮಾಲಯ ತಪಸ್ ಬೇರೆ ಮಾಡ್ಬಿಟ್ಟು ಬಂದವ್ರೆ. ಹೌದಾ? ನಾವೇನ್ ಕೇಳಿದ್ರು ಕೊಟ್ಬಿಡ್ತಾರ? ಓ, ಅವ್ರತ್ರ ವಿಭೂತಿ ಐತೆ. ಅದನ್ನೆಲ್ಲ ಮೈಕೈಗೆ ಹಚ್ಕೊಂಡ್ರೆ ಗಂಡ ಇಲ್ದವ್ರಿಗೆ ಗಂಡ ಸಿಗ್ತಾನೆ, ಮಕ್ಳಿಲ್ದವ್ರಿಗೆ ಮಕ್ಳಾಯ್ತದೆ. ಪಾಸ್ ಆಗದೆ ಇರೋರು ಮೊದಲನೇ ನಂಬರ್ ಪಾಸ್ ಆಯ್ತಾರೆ. ನಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀಯಾ? ಅವತ್ ನನ್ನ ನೀರಿಗೆ ಬಿಡಿಸಿದ್ರಿ, ಇವತ್ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾ? ಗೋಪಿ ಪ್ಲೀಸ್ ನನಗೋಸ್ಕರ ಕರ್ಕೊಂಡು ಹೋಗೋ ಗೋಪಿ. ಸರಿ ಸರಿ ಕರ್ಕೊಂಡು ಹೋಗ್ತೀನಿ ಬಿಡಿ. ಓಂ ಬಂಬೋಲೆ. ಇವರೇ ನಮ್ ಸ್ವಾಮಿಗಳು, ನೀರ್ನಲ್ಲಿ ತಪಸ್ ಮಾಡ್ತಾವ್ರೆ. ಕೈ ಮುಗಿ. ಓಂ ಬಂಬೋಲೆ. ಅವರಿಗೆ ಹಂಗೆಲ್ಲ ಅವಮಾನ ಮಾಡಬಾರ್ದು. ಅವ್ರಿಗೆ ಸಿಟ್ಟು ಬಂದ್ರೆ ಮಂತ್ರ ಶಕ್ತಿಯಿಂದ ಒಂದೇ ಕ್ಷಣದಲ್ಲಿ ನಿಮ್ ಬಟ್ಟೆನೆಲ್ಲ ಮಾಯ ಮಾಡಕ್ ಅಯ್ಯೋ ಗೊತ್ತಲ್ಲ, ಬಂಬೋಲೆ ಪುಟ್ಗೋಸಿ ಪುಟ್ಟಲಿಂಗ ಸ್ವಾಮಿಗಳು. ಓಂ ಜೈ ಬಂಬೋಲೆ. ಕ್ಷಮಿಸ್ಬೇಕು, ತಮ್ಮ ಅಪ್ಪಣೆಯಲ್ಲಿ ತಮ್ಮ ದರ್ಶನಕ್ಕೆ ಹುಡುಗಿಯರನ್ನ ಕರ್ಕೊಂಡ್ ಬಂದೆ. ಪರವಾಗಿಲ್ಲ ಶಿಷ್ಯ, ಈ ಪ್ರಪಂಚದಲ್ಲಿ ನಮ್ಗೆ ಹೆಣ್ಣು ಗಂಡು ಎಲ್ಲ ಒಂದೇ. ಗುರುಗಳೇ, ಇವರು ಪಟ್ಟಣದಲ್ಲಿ ಓದ್ಕೊಂಡಿರೋ ಹುಡುಗಿಯರು ತಮ್ಮ ದರ್ಶನಕ್ಕೆ ಅಂತ ಬಂದವ್ರೆ. ಕಣ್ಣು ಮುಚ್ಕೊಂಡು ಏನೇ ಬೇಕೋ ಬೇಡ್ಕೊಳ್ಳಿ. ಜೈ ಬಂಬೋಲೆ. ಪ್ರಸಾದ ಕೊಡ್ತಾರೆ, ಕೈ ನೀಡಿ. ತಗೊಳ್ಳಿ ಪ್ರಸಾದವನ್ನ. ಅಡಿಯಿಂದ ಮುಡಿವರೆಗೂ ಲೇಪಿಸ್ಕೊಳ್ಳಿ. ಲೇಪಿಸ್ಕೊಳ್ಳಿ. ಅರ್ಥ ಆಗ್ಲಿಲ್ವಾ? ಮೈಗೆಲ್ಲ ಹಚ್ಕೊಳ್ಳಿ. ಹಚ್ಕೊಳ್ಳಿ. ನಿಮ್ ಕೋರಿಕೆ ಎಲ್ಲ ನೆರವೇರುತ್ತೆ. ಬೇಗ ಜೈ ಹಚ್ಕೊಳ್ಳಿ. ಬಂಬೋಲೆ. ಸ್ವಾಮಿಗಳು ಎಷ್ಟು ಒಳ್ಳೆಯವರಲ್ಲ. ಅಯ್ಯೋ ಬೀಡಿ ಸೇದ್ ಬೇಡ ಕಣ್ಲ ಹೋಗ್ಲಾ ಮೇಡಮ್ ಅಮ್ನವ್ರೆ.
ಏನು? ನೋಡಿ ಮುದುಕ್ ನನ್ ಮಗ ಬೀಡಿ ಸೇದ್ಬೇಡ ಅಂತ ಅಂದ್ರು ಸೇತ್ತಾವ್ನೆ. ನನ್ ಬೇಡಿ ನಾ ಸೇತ್ಕತೀನಿ, ನೀನ್ ನಾ ಸೇತೀನಿ ಹೋಗ. ನೋಡಿ, ಬೀಡಿ ಸೇದೋದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಬಿಸಾಕಿ. ಆಯ್ತು ಮೇಡಮ್ ನವ್ರೆ. ಚೀಚಿ, ಬೀಡಿನ ಕೈನಲ್ಲಿ ಜೋಬ್ನಲ್ಲಿ ಇಟ್ಕೋಬಾರ್ದು. ನೀವು ಕೂತ್ಕೊಳ್ಳಿ, ನಾನ್ ಹೋಗಿ ಪಾಠ ಹೇಳ್ತೀನಿ. ಆಯ್ತಾ ನಿನ್ ಮುಖಕ್ಕೆ ಮಂಗಳಾರತಿ. ಈ ಈ ಆ ಆ ಈ ಈಗೆಲ್ರೂ ಬರೀರಿ ನೋಡೋಣ. ಮೇಡಮ್ನವ್ರೆ, ನಂಗ್ ಬರೆಯಕ್ ಬರಾಕಿಲ್ವಲ್ಲ? ಬನ್ನಿ, ಇಲ್ಲಿ ಬರೆಯೋದು ಹೇಗೆ ಅಂತ ನಾ ತೋರಿಸ್ತೀನಿ. ತಗೊಳ್ಳಿ ಇದನ್ನ, ಹಿಡ್ಕೊಳ್ಳಿ ನನ್ ಕೈ. ಆ ಮೇಡಮ್ನವ್ರೆ, ಏನು? ನಂಗೂ ಬರಲ್ಲ. ನೀವು ಬನ್ನಿ. ಆ ಆ ಆ ಈ ಈ ಬಿಡಿ ನನ್ ಕೈ. ಇವತ್ತು ಪಾಠ ಸಾಕು, ನಾಳೆ ಬನ್ನಿ. ಗೋಪಿ ಗೋಪಿ ರಾಧಾ 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 ನೀನ್ಯಾಕೋ ಬಂದೆ ಇಲ್ಲಿಗೆ? ಇದು ಒಳ್ಳೆ ಮಾತು ಗುರು. ನನ್ನನ್ನು ತಪ್ಕೊಂಡು ನಾನಿಲ್ಲಿ ಯಾಕೆ ಬಂದಂತ ಕೇಳ್ತೀಯಲ್ಲ. ನನ್ ಬದಲು ಬೇರೆ ಯಾರು ಹುಡುಗಿ ಇದ್ದ ಅಷ್ಟೇ ಮೂಳೆ ಎಲ್ಲ ಪುಡಿ ಪುಡಿ ಆಗ್ತಿತ್ತು. ಲೇ, ನಾನು ಇಷ್ಟೊತ್ತು ತಪ್ಕೊಂಡಿದ್ದು ಒಂದ್ ಹುಡುಗಿನೇ ಕಣ. ನನಗ್ ಗೊತ್ತು ಅವಳು ಯಾರಂತ. ಯಾರು? ಅದೇ ಅವಳೇ, ರಾಧಾ ತಾನೆ? ನಿಂಗೆ ಗೊತ್ತು? ಅವಳೇ ನನ್ ತವ ಹೇಳಿದ್ಲು. ಎಲ್ಲಿ? ನನ್ ಕನಸಿನಲ್ಲಿ. ನನ್ ಮಗನೇ, ನಾನ್ ಪ್ರೀತಿಸಿದ ಹುಡುಗಿ ನಿನ್ ಕನ್ಸಲ್ಲಿ ಹೆಂಗೋ ಬಂದ್ಲು? ತಪ್ಪು ತಿಳ್ಕೊಬೇಡ ಗುರು. ಅವಳಿಗೆ ನಿನ್ ತವ ನೇರ ಹೇಳಕ್ಕೆ ನಾಚಿಕೆ. ನಾನ್ ನಿನ್ ಶಿಷ್ಯ ಅಲ್ಲ, ಅದಕ್ಕೆ ನನ್ ತವ ಹೇಳಿದ್ಲು. ಲೇ ಹನುಮಂತು, ನಾನ್ ಬರೀ ಕನ್ಸ್ ಕಾಣೋದೇ ಆಗೋಯ್ತಲ್ಲಯ್ಯ. ಅಲ್ಲ ಗುರು, ಅವಳನ್ನ ಮೆಚ್ಚಿಸ್ಬೇಕಾದ್ರೆ ಯಾವ್ದಾದ್ರೂ ದೊಡ್ಡ ಸಾಹಸ ಮಾಡ್ಲೇಬೇಕು. ಸಾಹಸ ಅಂದ್ರೆ ಏನ್ ಬೆಟ್ಟದಿಂದ ಬೀಳ್ಬೇಕಾ, ನೀರ್ ಮೇಲೆ ನಡಿಬೇಕಾ, ಇಲ್ಲ ಆಕಾಶಕ್ಕೆ ಹಾರ್ಬೇಕಾ? ಅದಲ್ಲ ಗುರು, ಯಾವ್ದಾದ್ರೂ ದೊಡ್ಡ ಸಾಹಸ ಮಾಡ್ಲೇಬೇಕು. ನಗುನಲ್ಲಿ ಮಹಾಜನಗಳೇ, ಇವತ್ತು ನಾವಿಲ್ಲಿ ಸೇರಿರೋದು ಬಹಳ ಸಂತೋಷದ ಸುದ್ದಿ. ನಮ್ ಪೈಲ್ಮಾನ್ ಪುಟ್ಟಣ್ಣನವರು ಅಂದ್ರೆ ನಮ್ ಸುತ್ತಮುತ್ತ ಹಳ್ಳಿಯಾಗೆ ಹೆಸರುವಾಸಿ ಆದವರು ಅಂತವ್ರು ಇವತ್ತಿಲ್ಲಿ ಕುಸ್ತಿ ಮಾಡಕ್ ಬಂದವರೇ. ಚನ್ನಪಟ್ಟಣ, ಮದ್ದೂರು ಮುಂತಾದ ಕಡೆಗಳಲ್ಲಿ ಕುಸ್ತಿ ಮಾಡಿ ಅನೇಕ ಬೆಳ್ಳಿ ಕಪ್ಗಳನ್ನ ಮೆಡಲ್ಗಳನ್ನ ಬಹುಮಾನವಾಗಿ ಪಡೆದಿದ್ದಾರೆ. ಇವತ್ತು ನಮ್ಮೂರ್ನಾಗೆ ಅವ್ರ ಕುಸ್ತಿ ಏರ್ಪಾಟ್ ಮಾಡಿರೋದು ನಮ್ಗೆಲ್ರಿಗೂ ಸಂತೋಷ ಸುದ್ದಿ. ನೀವೆಲ್ಲ ಆ ಕುಸ್ತಿ ನೋಡಿ ಸಂತೋಷ ಪಟ್ಟು ಹರಿಸೋಗ್ಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಮದ್ವೆ ಆಗ್ತೀಯಾ?
ನನ್ನ ಹೊಡೆಯಲ್ಲ ಅಂತ ಆಣೆ ಹಾಕಿದ್ದೆ ನೀನು. ಏನಂತ ತಿಳಿದಿದೆಯೋ ನನ್ನ ಕುಸ್ತಿ ಉಸ್ತಾದ್, ಬಾಕ್ಸಿಂಗ್ ಚಾಂಪಿಯನ್, ಕಲಿಯುಗದ ಭೀಮ ಈ ಪೈಲ್ವಾನ್ ಪುಟ್ಟಣ್ಣ ಈ ಥರಕ್ಲಾಂತಿ ಕೈಯಲ್ಲಿ ಸೋಲದ. ಈ ಅಲ್ಕ ನನ್ನ ಮಗಂಗೆ ಎಷ್ಟೊಂದು ಕೊಬ್ಬು. ಸೋಲೋದು ಅಂದ್ರೆ ನಿಜವಾಗ್ಲೂ ಸೋತ್ ಹೋಗಂತಲ್ಲ ವಸ್ತಾ, ಸುಮ್ನೆ ಬರೀ ನಾಟಕ. ಯಾಕಂದ್ರೆ ಒಂದು ಹುಡುಗಿ ನಮ್ ಗುರುನ ಪ್ರೀತಿ ಮಾಡ್ಬೇಕು, ಅದಕ್ಕೆ ತಗೋ 200 ರೂಪಾಯಿ ಇದೆ. 200 ರೂಪಾಯಿಗೆ ಈ ಪೈಲ್ವಾನ್ ಪುಟ್ಟಣ್ಣ ಸೋಲದ. ವಸ್ತಾದ್, ನೀನ್ ಗೆದ್ರೆ ಅವ್ರು ನಿನ್ ಕೊಡೋದು ಚಿಕ್ಕ ಗೆರೆಟು ಬೆಳ್ಳಿ ಕಪ್ಪು. ಅದನ್ನ ಮಾರಿದ್ರೆ 20 ರೂಪಾಯಿ ಕೂಡ ಸಿಕ್ಕಲ್ಲ. ತಗೋ, ಬೇಕಾದ್ರೆ ಇನ್ನೂ 50 ಸೇರಿಸ್ಕೊಡ್ತೀನಿ. ಏನಾದ ಏನೇ ಇದು? ಒಳ್ಳೆ ಮಾಂಸ ಪರ್ವತ ಇದ್ದಂಗಿದಾನೆ. ಈ ತರ್ಲೆಕಲ್ಲಿ ಏಟ್ ತಿಂದು ಬೀಳ್ತಿದಾನಲ್ಲೇ. ಇದ್ರಲ್ಲಿ ಏನೋ ಫಿಟ್ಟಿಂಗ್ ಇರ್ಬೇಕು ಅಂತ ಅನ್ಸುತ್ತೆ. ಇರ್ಬೇಕು ಬಾ. ಏನಯ್ಯ ನೋಡಿದ್ರೆ ಒಳ್ಳೆ ಗಡವನ್ ತರ ಇದ್ಯಾ. ಆ ಬೋತಿ ಕ್ಯಾತನ್ ಕೈಲಿ ಬದೆ ತಿಂತಿದ್ಯಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನೀನು ಈ ಟವಲ್ ಯಾಕೆ ಲಾಯ್ಕ್ ನೀನು? ಏಯ್ ಏನಪ್ಪ ಇದು ಮಾತಾಡೋದು ನೀನು? ಬಿಡಪ್ಪ. ಮಕ್ಕಳೇ ಆಣೆ ಹಿಡಿದು ಬರ್ಕೊತೀನಪ್ಪ. ಮನೆಗಿದ್ದ ಕೋಳಿಗಳನ್ನೆಲ್ಲ ಮಾರಿ ಅವನ ಮೇಲೆ ಕುಸ್ತಿಗೆ ಹೋಗಿ ಕೈಕಾಲು ಮುರ್ಕೊಂಡು ಬಂದು ಬಿದ್ದಿದೆಯಲ್ಲ. ಏನ್ ಗಾತಾರ ಬಂತು ನಿನ್ಗೆ? ಯಾರು ಹೇಳ್ಕೊಟ್ರು ನಿಂಗೆ ಈ ಬುದ್ಧಿನ? ನೀನೇನು? ನಾನಲ್ಲ. ಅಮ್ಮ ಅವನೇ.
ಹೇಳಪ್ಪ. ಓದಿ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಯಲ್ಲಿ ಅಂದಂಗೆ ಎಲ್ಲೋದ್ರು ನನ್ನ ತಲೆ ತಿಂತಾನಲ್ಪ ಹಲ್ಕ ನನ್ ಮಗ. ಏ? ಇಲ್ಲಿ ಬಂದ್ಯಾ? ಓ, ಏ? ಇಲ್ಲಿ ಬಂದ್ಯಾ ನೀ? ಅಯ್ಯೋ ನನ್ನ ಕರ್ಮ. ಅಯ್ಯೋ ಹೋಗೇ ಆಚೆ. ಮುಚ್ಚಯ್ಯ ಬಾಯಿ. ಯಾವ ಲೋಕದ ಪ್ರಾಣಿ ನೀನು? ನಿನ್ನೆಯಿಂದ ನನ್ ಬೆನ್ನತ್ತಿದ್ಯಾ? ಕುಪಿತನಾಗದಿರು ಗುರುವೆ, ನಾನು ಅವಲೋಕದ ಪ್ರಾಣಿಯೂ ಅಲ್ಲ, ನಿಮ್ಮ ಪಾದ ಸೇವಕ. ಅದು ಸೇವಕ? ನೀನೇನ್ ಮಾತಾಡ್ತೀಯ ನಂಗೆ ಒಂದು ಅರ್ಥ ಆಗಿಲ್ಲ. ಗುರುವೆ, ನಾನು ಆಡುತ್ತಿರುವುದು ಸಿರಿಗನ್ನಡ ನುಡಿ. ಬಿಡಯ್ಯ ಅತ್ತಾಗೆ, ಕಾಲ್ ಬೇರೆ ಎಳಿಯಕ್ ಬಂದ. ಯಾವ ಸೀಮೆ ಕನ್ನಡಯ್ಯ ನೀನ್ ಮಾತಾಡೋದು? ಸುಲಿದ ಬಾಳೆಯ ಹಣ್ಣಿನಂದದಿ ಮನಸೆಳೆವ ಸವಿಗನ್ನಡ ನುಡಿ ಈ ಕನ್ನಡ ನುಡಿ. ಬಾಳೆಹಣ್ಣು ಬೇಡ, ಬದನೆಕಾಯಿಯೂ ಬೇಡ. ನಾನು ಹಳ್ಳಿಯೋನು, ನಾನು ತಿಳಿಯೋ ಭಾಷೆಯಲ್ಲಿ ಮಾತಾಡು. ನಿಮಗೆ ತಿಳಿಯುವ ಭಾಷೆಯಲ್ಲಿಯೇ ಮಾತನಾಡುತ್ತೇನೆ ಮಹಾಸ್ವಾಮಿ. ಸ್ವಾಮಿನ? ನಾನ್ ಯಾವಾಗ ನಿಂಗೆ ಸ್ವಾಮಿ ಆದೆ? ಆ ಸೀಸೆ ನೀರಿನ ಮೇಲೆ ಯಾವಾಗ ತೆಗೆದ್ರು ಆಗಲೇ ನೀವು ನನಗೆ ಸ್ವಾಮಿ ಆದ್ರಿ ಮಹಾಸ್ವಾಮಿ. ಓಹೋ, ಆದ್ರೆ ಈ ಮೀಸೆ, ಗಡ್ಡ, ಟೋಪಿ, ಬಟ್ಟೆ ಎಲ್ಲ ಬಹಳ ವಿಚಿತ್ರವಾಗಿದ್ಯಪ್ಪ. ಅದ್ ಸರಿ, ಆ ಸೀಸೆ ಒಳಗೆ ಹೆಂಗ್ ಹೋದೆ ನೀನು? ನಾನೊಬ್ಬ ಶಾಪಗ್ರಸ್ತ ವ್ಯಕ್ತಿ ಮಹಾಸ್ವಾಮಿ. ಶಾಪನ? ಓಹೋ, ನಮ್ಮೂರ್ ನಾಟಕದಾಗೆ ದುರ್ವಾಸ ಮುನಿಗಳು ಶಾಪ ಕೊಡ್ತಿದ್ರು, ಆ ಶಾಪನಾ? ಅದೇ ರೀತಿನೇ ನನ್ನದೂ ಒಂದು ದೊಡ್ಡ ಕಥೆ. ಬಹಳ ಮಜವಾಗಿದೆ, ಹೇಳು ಹೇಳು. ನಮ್ಮ ಗುರುಗಳ ಶಾಪದಿಂದ ಅಂದಿನಿಂದ ಇಂದಿನವರೆಗೆ ಆ ಸೀಸೆಯಲ್ಲೇ ಕಾಲ ಕಳೆದೆ. ನನ್ನ ಪೂರ್ವ ಜನ್ಮದ ಪುಣ್ಯ ನಿಮ್ಮಿಂದಾಗಿ ಈ ಜಗತ್ತು ನೋಡುವ ಹಾಗಾಯಿತು. ಹೌದಾ? ನೋಡಿದಾಯ್ತಲ್ಲ, ಬಿಡು ಗಾಡಿನ. ನನ್ನ ಕರ್ಮ ಕಳೆಯಬೇಕಾದ್ರೆ 1 ವರ್ಷ ಕಾಲ ನಿಮ್ಮ ಸೇವೆ ಮಾಡಬೇಕು, ಆಗಲೇ ನನ್ನ ಶಾಪ ವಿಮೋಚನೆ ಆಗುವುದು. ಆದರೆ ನಿಮ್ಮ ಒಬ್ಬರನ್ನು ಬಿಟ್ಟು ನಾನು ಯಾರಿಗೂ ಕಾಣಿಸ್ಕೊಳ್ಳುವುದಿಲ್ಲ. ಕಾಣಿಸ್ಕೊಳಕ್ಕಿಲ್ವಾ? ಹಂಗಾರೆ ನಿಂಗೆ ಮಾಯಾ ಮಂತ್ರ, ಮಾಟ ಗೀಟ ಎಲ್ಲ ಬತ್ತೈತೋ? ಬರುತ್ತೆ ಮಹಾಸ್ವಾಮಿ. ಹಂಗಾರೆ ನಾ ಏನ್ ಹೇಳಿದ್ರು ಮಾಡ್ತೀಯಾ? ಮಾಡುತ್ತೇನೆ ಮಹಾಸ್ವಾಮಿ. ಆ ನೀರ್ನೆಲ್ಲ ಹಂಗೆ ವಾಪಸ್ ಕಳಿಸ್ತೀಯಾ? ತಮ್ಮ ಚಿತ್ತ ಮಹಾಸ್ವಾಮಿ. ಡುಮ್ ಡುಮ್ ಡಿಗಾ ಡಿಗಾ. ನೀರೆಲ್ಲ ಹಿಂದಕ್ಕೆ ಹೋಯ್ತಾ ಇದೆ. ವಾ ವಾ ಡುಮ್ ಡುಮ್. ಈಗ ನೀರಿ ಬೆಂಕಿ ಹಚ್ಚು ನೋಡುವ. ಆಯ್ತು ಮಹಾಸ್ವಾಮಿ. ಡುಮ್ ಡುಮ್ ಡಿಗಾ ಡಿಗಾ. ಬಲೆ ಬಲೆ ಡುಮ್ ಡುಮ್. ಆ ಅಕ್ಕಿನ ಹಂಗೆ ಹಿಂದಕ್ಕೆ ಕಳ್ಸು. ಆಗಲಿ ಸ್ವಾಮಿ. ಬಾಸ್ ಡುಮ್ ಡುಮ್. ಇದ್ರೆ ನಿನ್ನಂತ ಬಂಟ ಜೊತೆಯಲ್ಲಿ ಇರ್ಬೇಕು. ಏನ್ ಕೆಲಸ ಹೇಳಿದ್ರು ಮಾಡ್ತೀಯ. ಹೊಟ್ಟೆ ಹಸಿತಾ ಇದೆಯಲ್ಲಪ್ಪ. ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸೊಪ್ಪಿನ ಸಾರು, ರಾಗಿ ಮುದ್ದೆ ಎಲ್ಲ ಹೊಡಿತಿದ್ದೆ. ಡುಮ್ ಡುಮ್ ಡಿಗಾ ಡಿಗಾ. ಊಟ ಮಾಡಿ ಸ್ವಾಮಿ. ಏಯ್, ನಿನ್ ಮನೆ ಕಾಯೋಗ. ನಾನೇನ್ ಬಕಾಸೂರ್ನ ಇಷ್ಟೊಂದೆಲ್ಲ ತಿನ್ನಕ್ಕೆ? ನನಗೊಂದು ಮುದ್ದೆ, ಸ್ವಲ್ಪ ಸೊಪ್ಪು ಸಾರು ಇದ್ರೆ ಸಾಕಪ್ಪ. ತಮಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಿ ಸ್ವಾಮಿ. ನೋಡ, ಸ್ವಾಮಿ ಗೀಮಿ ಅಂತ ಹೇಳಿ ನಾನು ಸನ್ಯಾಸಿ ಮಾಡಬೇಡ. ನನ್ನ ಹೆಸರು ಗೋಪಿ. ಗೋಪಿ ಅಂತ ಕರಿ ಸಾಕು. ಆಯ್ತು ಮಹಾಸ್ವಾಮಿ. ಗೋಪಿ ಗೋಪಿ. ಹೌದು ಗೋಪಿ, ನೀನ್ ಯಾಕೆ ಸಾಯಕ್ ಬಂದೆ ಇದ್ದು? ಅದೇನೋ ಸೂಳೆ ಪಾಪ ಸನ್ಯಾಸಿ ಅಂತಾರಲ್ಲ, ಹಂಗೆ ನಂದು ಒಂದ್ ಕತೆ. ಏನಾಯ್ತು? ನಮ್ಮೂರಿನ ಸ್ಕೂಲ್ ಮೇಡಮ್ ಅನ್ನ ಅದ್ಯಾರೋ ಕೆಡ್ಸ್ಬಿಟ್ರು. ಆ ಗೋಬೆನ ನನ್ ತಲೆ ಮೇಲೆ ಕೂರ್ಸಿದ್ರು. ಊರಿನ ಜನ ಎಲ್ಲ ಸೇರ್ಬಿಟ್ಟು ನನ್ನ ಊರಿನ ಹೊರಗಾಕ್ಸಿದ್ರು. ನಾನ್ ಪ್ರೀತಿಸಿದ್ರು, ಅದ ಕೂಡ ನಾನು ತಪ್ಪು ತಿಳ್ಕೊಂಡ್ಲು. ಇಲ್ಲಿ ಬದುಕಿರೋದು ಯಾಕೆ ಅಂತೇಳಿ ಸಾಯಕ್ಕೆ ಅಂತ ಬಂದೆ. ನಿರಪರಾಧಿ ಅಂತ ನಿರೂಪಿಸೋದ್ ಬಿಟ್ಟು ಸಾಯೋಕ್ ಬಂದ್ಯಾ? ಇನ್ನೇನ್ ಮಾಡೋದು? ಮೊದ್ಲು ಊಟ ಮಾಡು, ಆಮೇಲೆ ಹೇಳ್ತೀನಿ. ಬರೀ ತರ್ಲೆ ಅಂತ ತಿಳ್ಕೊಂಡಿದ್ದೆ ಅವನ್ನ. ಈಗ ತಿಳಿತು ಮಹಾ ಪೋಲಿ. ಅವನ ಬಗ್ಗೆ ಮಾತಾಡ್ಬೇಡ್ವೆ, ಸುಮ್ನೆ ಪ್ಯಾಕ್ ಮಾಡು. ಏನೋ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ. ರಾಸ್ಕಲ್, ಸ್ಕೌಂಡ್ರಲ್.
ಗೋಪಿ ಗೋಪಿ ನೀನ್ ಹೇಳಿದ ಜಾಗಕ್ಕೆ ಹೋಗಿದ್ದೆ. ಮೇಡಮ್ನವ್ರು ಅಲ್ಲಿರ್ಲಿಲ್ಲ. ಬೆಂಗಳೂರಲ್ಲೆಲ್ಲೋ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಜನ ಮಾತಾಡ್ಕೊತಿದ್ರು. ರಾಧಾನೂ ಅಲ್ಲಿರ್ಲಿಲ್ಲ. ಹಂಗಾರೆ ನಾವು ಕೂಡ ಬೆಂಗಳೂರಿಗೆ ಹೋಗ್ಬೇಕನ್ನು. ಸರಿ ನಡಿ ಹೋಗೋಣ, 2 ಕೆಲಸನೂ ಆಗುತ್ತೆ. ನಡಿ ಹಾ. ಐತೆ ಅಲ್ಲೇ ನೋಡ್ತೀಯಾ? ಇಲ್ಲಿ ನೋಡು. ಇನ್ನು ಎತ್ತರ ಜೇನ್ಗೂಡು. ಓ ಬಟ್ಟೆ ಅಂಗಡಿ. ಡುಮ್ ಡುಮ್ ಡಿಗಾಡಿಗ. ನಿಮ್ಮನೆ ಕಾಯೋಗ ಹುಡುಗಿಯರ ಬಟ್ಟೆಗಳು ಅಷ್ಟು ಗೊತ್ತಾಗಿಲ್ವಾ ನಿಂಗೆ? ಹೌದಾ? ಮತ್ತೆ ಯಾವ್ದು ಬೇಕು ನಿಮಗೆ? ಅದು ಬೇಕು. ಕೊಡಿಸ್ತೀನಿ. ಸರಿ ಕೊಡ್ಸು. ಡುಮ್ ಡುಮ್ ಡಿಗಾಡಿಗ. ದಿನಸಿ ಎಣ್ಣೆ ಖಾಲಿ ಆಗಿದೆ. ಹೋಗಿ ಬರೋ ಮಂಗಳವಾರ ಬನ್ನಿ. ಒಂದು ವಾರವಾದ್ರೂ ಸರಿಯಾಗಿದೆ. ಹೋಗ್ರಿ 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 ಅಂದ್ರೆ ಹಾಕೋ ಬಾ. ಬೆಳಿಗ್ಗೆ ನಿಂತಿದ್ರು ಸ್ವಲ್ಪನೂ ರೇಷನ್ ಸಿಗ್ಲಿಲ್ಲ. ರಾತ್ರಿಗೆ ಏನಪ್ಪ ಗತಿ? ಮನೆ ಹಾಳಾಗ ಯಾವಾಗ್ಲೂ ಹೀಗೆ ಮಾಡ್ತೇನೆ. ಈ ನನ್ನ ಮಗ ಯಾವಾಗ್ಲೂ ಹೀಗೆ 4 ಜನ ಕೊಟ್ಟು ಆಮೇಲೆ ಇಲ್ಲ ಅಂತಾನೆ. ಸರ್ಕಾರದಿಂದ ಬಂದ ರೇಷನ್ ಎಲ್ಲ ಮನೇಲಿ ಇಟ್ಕೊಂಡು ಕಳ್ಳ ವ್ಯಾಪಾರ ಮಾಡ್ತಾನೆ. ಹಾಳಾಗೋಗ್ಲಿ ಬನ್ರಪ್ಪ. ನೋಡ್ದೆ ಡುಮ್ ಡುಮ್, ನಮ್ ಹಳ್ಳಿ ಸೊಸೈಟಿಯಲ್ಲಿ ಮಾಡ್ದಂಗೆ ಇವನು ಮಾಡ್ತಾವನೆ. ಒಂದ್ ಕೆಲ್ಸ ಮಾಡೋಣ, ಇವನ್ ಮನೆಗೆ ಹೋಗ್ಬಿಟ್ಟು ಬಚ್ಚಿಟ್ಟಿರೋ ರೇಷನ್ ಎಲ್ಲ ಹೊರಗ್ ತಂದ್ಬಿಟ್ಟು ಬಡವ್ರೆ ಬಿಟ್ಟಿ ಹಂಚ್ಬೋಣ. ಡುಮ್ ಡುಮ್ ಡಿಗ. ಒಂದೆರಡು 3 5 ಯಾರೋ ನೀನು? ನಿಮ್ಮಪ್ಪ. ಎಲ್ಲಿಗೆ ಹೇಗೆ ಬಂದೆ? ಬಾಗಿಲು ತಕೊಂಬಂದೆ. ಮರ್ಯಾದೆಯಿಂದ ಹೊರಗಡೆ ಹೋಗ್ತೀಯೋ ಇಲ್ಲ? ಹೋಗ್ತೀನೋ ಪಂಗನಾಮ. ಅಲ್ಲಿ ದಿನಸಿ ಇಲ್ಲ, ಎಣ್ಣೆ ಇಲ್ಲ ಅಂತ ಹೇಳಿ ಅಂಗಡಿ ಬಾಗ್ಲಾಕ್ಬಿಟ್ಟು ಮನೇನ ಗೋಡೌನ್ ಮಾಡ್ಕೊಂಡು ರೇಷನ್ ಎಲ್ಲ ಬಚ್ಚಿಟ್ಟಿದ್ಯಾನೋ? ಮುಚ್ಕೊಂಡು ಎಲ್ರಿಗೂ ಹಂಚೋ ಇಲ್ಲ? ಅಲ್ಕ ನನ್ ಮಗನೇ, ಏನೋ ಮಾಡ್ತೀಯ? ಕಳ್ಳಾಗ ನನ್ ಮನೆಗೆ ನುಗ್ಗಿ ನನ್ ಮೇಲೆ ರೋಪ್ ಹಾಕ್ತೀಯ ನಿನ್ನ. ಡುಮ್ ಡುಮ್ ಡಿಗಾಡಿಗ. ಡುಮ್ ಡುಮ್ ಡಿಗಾಡಿಗ. ನಾನೀ ರೇಷನ್ ಹಂಚೋವರೆಗೂ ಬಾಯಿ ಬಿಟ್ಟಿಯೋ ಉಳಿದಿರೋ ಚಡ್ಡಿನೂ ಮಾಯ ಮಾಡ್ಬಿಟ್ಟು ಬೀದಿಯಲ್ಲಿ ಓಡಿಸ್ಬಿಡ್ತೀನಿ. ಒಳ್ಳೆ ಹುಡುಗ. ಡುಮ್ ಡುಮ್ ಡಿಗಾಡಿಗ. ಡುಮ್ 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 ಡಿಗಾಡಿಗ. ಶಾಬಾಸ್ ಡುಮ್ ಡುಮ್. ತಾಳ್ರೋ ಬನ್ರೋ ಎಲ್ಲ ತಾಳೆ ನಿಮ್ಗೆ ಬಿಟ್ಟಿದ್ದಾಳೆ. ಹೇಗಿದೆ? ಏಯ್ ಮಚ್ಚಿನ ಬಡಿಯಾ. ಗೋಪಿ, ಏನ್ ಅಷ್ಟೊಂದ್ ಜನ ನಿಂತ್ಕೊಂಡವ್ರೆ? ಆ ಟಿವಿನಪ್ಪ, ಟಿವಿ ಅಂಗಡಿಯಲ್ಲಿ ಟಿವಿ ನೋಡ್ತಾವ್ರೆ. ಹಾಗಂದ್ರೆ ಬಾ ತೋರಿಸ್ತೀನಿ.
ಗೋಪಿ ಏನದು? ಏನು ಅಂತ ನನಗೆ ನೋಡ್ಲಿಕ್ಕೆ ಸಿಕ್ಕಿದ್ರೆ ತಾನೇ ನಿನಗೆ ಹೇಳೋದು. ನೀನ್ ನೋಡ್ಬೇಕಾ? ಹ್ಮ್. ಮೊದ್ಲೇ ಹೇಳ್ಬಾರ್ದಾಗಿತ್ತೆ. ಡೂಮ್ ಡೂಮ್ ಡಿಗಾ ಡಿಗಾ. ಡೂಮ್ ಡೂಮ್ ಡಿಗಾ ಡಿಗಾ. ಇದ್ಗೋ. ಇದೇನ್ ಈಜದು ನೋಡೋದು, ನಮ್ಮಲ್ಲಿಗೂ ಈಜ್ತಾರೆ. ಏಕೆ ಚೆನ್ನಾಗಿಲ್ವಾ? ಹ್ಮ್. ಇನ್ನೇನ್ ಬೇಕು? ಕನ್ನಡ ಸಿನಿಮಾ ಆಡ್ಬೇಕು. ಹ್ಮ್ ಹ್ಮ್. ಡೂಮ್ ಡೂಮ್ ಡಿಗಾ ಡಿಗಾ. ಅವನೇ ಲಂಕೇಶ. ಏನೇನ್ ಬೇಕು ಆರ್ಡರ್ ಮಾಡ್ರ? ಒಂದ್ ಪ್ಲೇಟ್ ಚಿಕನ್ ಕಬಾಬ್, ಓಕೆ ಸರ್. ಮಸಾಲ, ಆಯ್ತು ಸರ್. ಮಟನ್ ಬಿರಿಯಾನಿ, ಜಿಂಜರ್ ಚಿಕನ್ ಸರ್. ಓಕೆ. ಹೌದಾ? ಎಲ್ಲ ತಿಂದಾಕ್ಬಿಟ್ಟೇನೋ? ನಾನಲ್ಲ ಗುರು. ಕುಡಕ್ ನನ್ ಮಗನೇ. ಹೇ ಬೇರೆ ಯಾಕೆ ಲೇಟು? ಸಾರಿ. ಸಾರಿ ಅಂತ ತಗೋ ಗುರು. ತಿನ್ನು ಗೋಪಿ. ನೀನು ಬಾ ತಿನ್ನು. ನಾನು ಆಮೇಲೆ ತಿಂತೀನಿ. ಗಣೇಶ ಬರ ಹೇಳಿ. ಏನ್ ಸಾ? ನೀ ಏನ್ ಕೆಲಸ ಮಾಡಕ್ ಬಂದಿದೆಯೋ ಇಲ್ಲ ತರ್ಲೆ ಮಾಡಕ್ ಬಂದಿದೆಯೋ? ಯಾಕೆ ಸಾ? ಅಲ್ಲಯ್ಯ, ಬಂದು 3 ದಿನ ಆಗಿಲ್ಲ, 300 ಕಂಪ್ಲೇಂಟ್ ಅಲ್ಲಯ್ಯ. ಯಾರು ಸರ್ ಹೇಳಿದ್ದು? ಗಿರಾಕಿಗಳು. ನೀವು ಕುಡ್ಕರ್ ಮಾತೆಲ್ಲ ಕೇಳ್ತಿರಲ್ಲ ಸರ್. ಯೋ, ನಂಗೆ ಬೇಕಾಗಿರೋದು ಗಿರಾಕಿಗಳು, ನೀನಲ್ಲ ಹೋಗಯ್ಯ. ಸರ್ ಟ್ರೇ ಸರ್, ಚಿಕನ್ ಸರ್. ಚಿಕನ್ ಕಿಚನ್ ಇರ್ಬೇಕು, ಹೋಗಿ ನೋಡು. ಇಲ್ಲ ಸರ್, ಇಲ್ಲ ಇಟ್ಟಿದ್ನಲ್ಲ ಸರ್. ಯೋ, ಅದಕ್ಕೆ ಮತ್ತೆ ನಿಮ್ಮನ್ನೆಲ್ಲ ಕಂಪ್ಲೇಂಟ್ ಮಾಡೋದು. ಹೋಗಿ ಕೆಲಸ ನೋಡಯ್ಯ. ಬಂದ್ಬಿಟ್ಟ ಇಲ್ಲಿ. ಸರಿ ಸರ್. ಯೋ, ಬರ ಇಲ್ಲಿ. ಯಾಕಯ್ಯ ಸರ್ವಿಸ್ ಲೇಟ್ ಆಗಿ ಮಾಡ್ತಾ ಇದೀಯಾ? ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್, ಇನ್ಮೇಲೆ ಯಾವ ತಪ್ಪು ಮಾಡಲ್ಲ. ಹೋಗ್ ಕೆಲಸ ನೋಡಯ್ಯ. ಸರಿ ಸರ್. ಸರ್ ಟ್ರೇ ಸರ್, ಚಿಕನ್ ಸರ್, ಇಲ್ಲ ಇಟ್ಟಿದ್ನಲ್ಲ ಸರ್. ನಿಂಗೇನಾದ್ರು ತಲೆಗಿಲೆ ಕೆಟ್ಟೈತೇನಯ್ಯ? ಚಿಕನ್ ಟ್ರೇ ಅಂತ ಬಡ್ಕೋತಾನ ಇದೆಯಾ ಅವಾಗಿಂದ? ನಿನ್ನಂತವ್ರು 4 ಜನ ಕೆಲ್ಸಕ್ಕೆ ಮಾಡಿಕೊಂಡ್ಬಿಟ್ರೆ ಇರೋ ಮನೆ ಮಠ ಹೆಂಡತಿ ಮಕ್ಕಳನ್ನ ಮಾರ್ಕೊಂಡು ಅಂತ ಬಡ್ಕೋಬೇಕಷ್ಟೇ. ಹೋಗಯ್ಯ. Have it.
ಅಯೋಗ್ಯ ನನ್ನ ಮಗನೇ. ಜಾಸ್ತಿ ಮಾತಾಡಿದ್ರೆ ನಿನ್ ನಾಲ್ಗೆ ಕತ್ತರಿಸಿ ನರಿ ನಾಯಿಗೆ ಹಾಕ್ಬಿಡ್ತೀನಿ. ಏನೋ ಮಾತಾಡ್ತಾ ಇದೀಯಾ ಬೇಕೂಫ? ನೀನ್ ನಿಜವಾಗ್ಲೂ ಗಟ್ಟಿಯಾಗಿದ್ರೆ ಬಾರ. ಚಮಚ ನನ್ನ ಮಕ್ಕಳ ನೀವು ಬಂದ್ರಲ್ಲ. ಆ ಮಾಡ್ತೀನಿ ನನ್ನ ಮಕ್ಕಳ ನೋಡ್ಕೊಂಡ್ರ ಅವ್ನ ಕೈ. ಅಮ್ಮ ಸುಮ್ನೆ ಯಾಕಮ್ಮ ಇಷ್ಟೊಂದು ಗಾಬರಿ ಆಗ್ತಾ ಇದೀಯಾ? ನೀನ್ ಆರಾಮಾಗಿ ನಿನ್ ಸೊಸೆನ್ ಪಕ್ಕದಲ್ಲಿ ಕೂರ್ಸ್ಕೊಂಡು ನೋಡ್ತಾ ಇರು, ನಾನು ಮದುವೆ ಏರ್ಪಾಡು ಮಾಡ್ತಾ ಇರ್ತೀನಿ. ಲೋ ಡುಮ್ ಡುಮ್, ಎಲ್ಲೋದ್ಯೋ ಡುಮ್ ಡುಮ್? ಡುಮ್ ಡುಮ್, ನಿಂದೊಳ್ಳೆ ಕಥೆ ಆಯ್ತು. ನಾನು ಮದುವೆ ಮಾಡಿಸ್ತೀನಿ ಅಂದ್ಬಿಟ್ಟು ನಿದ್ದೆ ಹೊಡಿತಾ ಕೂತಿದ್ಯಲ್ಲ. ಚಿಟಿಕೆ ಹೊಡೆಯೋದ್ರಲ್ಲಿ ಮುಗಿಸ್ಬಿಡ್ತೀನಿ. ಡುಮ್ ಡುಮ್ ಡಿಗಾ ಡಿಗಾ.
ಎಷ್ಟ್ ಚೆನ್ನಾಗ್ ಮಾಡಿದ್ಯಾ. ಹಾಗೆ ನೋಡ್ತಾ ಇರು. ಡುಮ್ ಡುಮ್ ಡಿಗಾ ಡಿಗಾ. ಶಬಾಷ್ ಡುಮ್ ಡುಮ್. ಡುಮ್ ಡುಮ್ ಡಿಗಾ ಡಿಗಾ. ಡುಮ್ ಡುಮ್ ಡಿಗಾ ಡಿಗಾ. ಗೋಪಿ, ಏನು ಇದು? ತಪ್ಪು ಮಾಡಿದಕ್ಕೆ ಬಸ್ಕಿ ಓಡಿಸ್ತಾ ಇದ್ದೀನಿ. ನೀ ಹಿಂಗೆಲ್ಲ ಮಾಡ್ತಿರೋದು ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತೈತೆ ಕಣಪ್ಪ. ಇಂಥ ಜನಗಳಿಗೆಲ್ಲ ಹಿಂಗೆ ಮಾಡಿಸ್ಬೇಕಮ್ಮ. ಅಯ್ಯೋ ನನ್ನ ಮಗನೇ, ಏನೋ ಇದು, ಏನೋ ಇದು ಸರ್ಕಸ್ಸು. ಯಾಕೋ ಹೊಡ್ತೇನೆ ನನ್ನ ಹೊಟ್ಟೆಲಿ. ಅವ್ರೆ ರಾಧಮ್ಮ ಅಲ್ಲಿದ್ದಾರೆ. For more updates, like, comment, subscribe to our channel.